ಮಾಸ್ಟರ್ಸ್ ಪ್ರತಿ ಶನಿವಾರ ವಿಶೇಷ ಸಂಚಿಕೆ ಅಂದ್ರೆ ಕೆಲವು ಮಾಸ್ಟರ್ ಭಾವನೆ ಏನಿರುತ್ತೆ, ಶನಿವಾರ ಇನ್ನೇನಿರುತ್ತೆ, ಹಾಡು ಕವನ ಈ ತರದ್ದೆಲ್ಲ ಇರುತ್ತೆ ಅಂತ ಜಸ್ಟ್ ಭಾವಿಸ್ತೀವಿ. ನಿಜಕ್ಕೂ ಲಿಫ್ಟ್ ದಯವಿಟ್ಟು ಯಾರು ಲಿಫ್ಟ್ ಆಗೋದ್ ಬೇಡ. ಯಾಕೆಂದ್ರೆ ಒಂದು ಮನರಂಜನೆ ನಮ್ಮ ಮನಸ್ಸಿಗೆ ಆಹ್ಲಾದ ಮುದವನ್ನು ಕೊಡುತ್ತೆ. ಮತ್ತೆ ನಮ್ಮ ಇಡೀ ದಿನ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಬೆಳಿಗ್ಗೆ ನಾವು ಎಷ್ಟು ಚೈತನ್ಯವಾಗಿ ವಿಶೇಷ ಸಂಚಿಕೆಯಲ್ಲಿ ಭಾಗವಹಿಸ್ತೀವೋ ಧ್ಯಾನದ ಜೊತೆ, ಅಷ್ಟೇ ಎನರ್ಜಿ ಇವತ್ತು ಫುಲ್ಲು ಇರುತ್ತೆ, ಇನ್ನೂ ಹೆಚ್ಚಿನದಾಗಿ ನಾವು ಕಾಣ್ತೀವಿ. ಹಾಗಾಗಿ ಮತ್ತೆ ಕೆಲವೊಬ್ರು ಮಾಸ್ಟರ್ಸ್ ಒಪಿನಿಯನ್ ಶೇರ್ ಮಾಡಕ್ ಬರ್ತಾರೆ, ಅದ್ರಲ್ಲೂ ಕೂಡ ಒಂದು ಸಾರ ಇರುತ್ತೆ. ಎಲ್ಲೋ ಆ ಒಂದು ಪಾಯಿಂಟ್ ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ಮಾಸ್ಟರ್ಸ್, ಇದೊಂದು ಅದ್ಭುತ ಅವಕಾಶ, ನಾವೆಲ್ಲರೂ ಬಳಸ್ಕೊಳ್ಳೋಣ. ಸಮಯ ಬಂದು ಇನ್ನ 8:15ಕ್ಕೆ ನಾವು ಸಂಪನ್ನ ಮಾಡೋಣ. ಅಲ್ಲಿವರೆಗೂ ಸಂಪೂರ್ಣವಾಗಿ ಇವತ್ತಿನ ಸಂಚಿಕೆಯಲ್ಲಿ ಭಾಗವಹಿಸೋಣ. ಥ್ಯಾಂಕ್ ಯು. ಎಸ್ ಮೇಡಮ್. ಇವತ್ತಿನ ಕಾಲದಲ್ಲಿ ನಾವ್ ಎಂತ ಈಸಿಯಾಗಿ ಏನೇನ್ ಮರ್ತ್ಬಿಟ್ಟಿದೀವಿ ಅನ್ನೋದಕ್ಕೊಂದು ಇದು ಕವನ ಅಂತಾನು ಅಂದ್ಕೋಬಹುದು ಮ್ಯಾಮ್. ಹೇಳ್ತಾ ಇದ್ದೀನಿ ನೋಡಿ. ಮನೆಯ ಬಾಗಿಲಿಗೆ ಕಾರು ಬಂದು ನಿಂತಾಗ, ಮನೆಯ ಬಾಗಿಲಿಗೆ ಕಾರು ಬಂದು ನಿಂತಾಗ ನಾನು ನಡೆಯಲು ಮರೆತೆ. ಮನೆಗೆ ಟಿವಿ ಬಂದಾಗ ನಾನು ಪುಸ್ತಕ ಓದುವುದನ್ನೇ ಮರೆತೆ. ಕಂಪ್ಯೂಟರ್ ಸಿಕ್ಕಿದಾಗ ನಾನು ಅಕ್ಷರಗಳನ್ನೇ ಮರೆತೆ. ಮೊಬೈಲ್ ಫೋನ್ ಸಿಕ್ಕಿದಾಗ ನಾನು ಕಾಗದ ಬರೆಯುವುದನ್ನೇ ಮರೆತೆ. ಕೃತ್ರಿಮ ಸುಗಂಧ ಲೇಪನವನ್ನು ಆಸ್ವಾದಿಸಲು ಪ್ರಾರಂಭಿಸಿದಾಗ ಪುಷ್ಪಗಳ ಸುಗಂಧವನ್ನೇ ಮರೆತೆ. ನಂತರ ನನ್ನ ಜೀವನ ಮಹಾನಗರಕ್ಕೆ ಬದಲಾಯಿಸಿದಾಗ ಮಣ್ಣಿನ ಗಂಧವನ್ನೇ ಮರೆತೆ. ಮನೆಗೆ ಎಸಿ ಬಂದಾಗ ಮರಗಳ ನೆರಳಿನಲ್ಲಿದ್ದ ತಂಗಾಳಿಯನ್ನೇ ಮರೆತೆ. ಎಟಿಎಂಗಳಲ್ಲಿ ಹಣ ವಿನಿಮಯ ಪ್ರಾರಂಭಿಸಿದಾಗ ಹಣದ ಬೆಲೆಯನ್ನೇ ಮರೆತೆ. ಫಾಸ್ಟ್ ಫುಡ್ ತಿನ್ನಲು ಆರಂಭಿಸಿದಾಗ ಮನೆಯ ದೋಸೆ, ಚಟ್ನಿ, ಪಾಯಸಗಳನ್ನೇ ರುಚಿಗಳನ್ನೇ ಮರೆತೆ. ಕೊನೆಗೆ ಸ್ಮಾರ್ಟ್ ಫೋನ್ ಸಿಕ್ಕಿದಾಗ ನಾನು ಮಾತನಾಡುವುದನ್ನೇ ಮರೆತೆ. ಈಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್ ಕೂಡ ಸಿಕ್ಕಿದಾಗ ಕುಳಿತಲ್ಲಿಂದ ಎದ್ದೊಳೋದನ್ನೇ ಮರೆತು ಬಿಟ್ಟೆ. ಧನ್ಯವಾದ. ಮೇಡಮ್, ನಿಜಕ್ಕೂ ನೀವು ರಚನೆ ಮಾಡಿದ್ದ ಇದು? ಇಲ್ಲ ಮ್ಯಾಮ್, ನಾನು ಕಾಫಿ ಹೊಡೆದಿರೋದು. ಓಹ್, ಚೆನ್ನಾಗಿತ್ತು. ಪರವಾಗಿಲ್ಲ ಮೇಡಮ್, ನೀವ್ ಹೇಳಿದ್ರು ಪರವಾಗಿಲ್ಲ, ಕಾಪಿ ಮಾಡಿದ್ರು ಪರವಾಗಿಲ್ಲ, ವಂಡರ್ಫುಲ್ ಆಗಿತ್ತು. ಸೂಪರ್ ಮೇಡಮ್, ಸೂಪರ್. ನಂದ ಮಾಡಿ. ಇನ್ನೊಂದು ಮೇಡಮ್, ಇನ್ನೊಂದು ಈಗ ನಾವು ಇದ್ದಾಗ ಏನೇನ್ ಮಾಡ್ತೀವಿ, ನಾವು ಹೋದಾಗ, ನಾವು ನಮ್ ದೇಹ ತ್ಯಾಗ ಮಾಡಿದಾಗ ಏನೇನು ಇದ್ ಮಾಡ್ತೀವಿ ಅನ್ನೋದಕ್ಕೆ ಒಂದ್ ಹಾಡು ಹೇಳ್ಬಿಡ್ತೀನಿ ಮೇಡಮ್ ನಾನು. ಓಕೆ ಮೇಡಮ್, ಕಂಟಿನ್ಯೂ ಮಾಡಿ. ಹಾ, ಹೇಳಿ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಬದುಕು ಒಂದು ಸಂತೆಯಂತೆ, ಅದರ ತುಂಬ ಚಿಂತೆಯಂತೆ. ಬದುಕು ಒಂದು ಸಂತೆಯಂತೆ, ಅದರ ತುಂಬ ಚಿಂತೆಯಂತೆ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಹುಟ್ಟಿದಾಗ ನೀನೇ ಜಾತಕ, ಸತ್ತಾಗ ನೀನೇ ಸೂತಕ. ಹುಟ್ಟಿದಾಗ ನೀನೇ ಜಾತಕ, ಸತ್ತಾಗ ನೀನೇ ಸೂತಕ. ನಡುವೆ 4 ದಿನದ ನಾಟಕ, ಬಂದು ಬಳಗ ಕ್ಷಣಿಕ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಸಾಲ ಸೂಲ ಮಾಡಿ ದುಡಿದೆ, ಸಾಲ ಸೂಲ ಮಾಡಿಕೊಂಡು ಹೊಸ ಮನೆಯ ಕಟ್ಟಿಕೊಂಡೆ. ಬದುಕು ಸವಿಯ ಉಣ್ಣಲು ಹೋದೆ, ಮಲಗಿದಲ್ಲಿ ಮಾಯವಾದೆ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಸತಿಸುತರಿಗಾಗಿ ದುಡಿದೆ, ಹಗಲಿರುಳು ಮರದಲ್ಲಿ ನಿಂತೆ. ಸತಿಸುತರಿಗಾಗಿ ದುಡಿದೆ, ಹಗಲಿರುಳು ಬೆವರಲಿ ದಣಿದೆ. ಅಣ್ಣ ತಮ್ಮ ನನ್ನವರೆಂದು ಎದ್ದು ಹೊರಟೆ ಯಮನ ಹಿಂದೆ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ರಾಜನಾಗಿ ಬಾಳಿದರೇನು,
ಅರಸನಾಗಿ ಆಳಿದರೇನು, ರಾಜನಾಗಿ ಬಾಳಿದರೇನು, ಅರಸನಾಗಿ ಆಳಿದರೇನು, ಕೂಗಿ ಕರೆದ ಮೇಲೆ ನೀನು ಬಿಡಲೇಬೇಕು ಪ್ರಾಣವನ್ನು. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ, ಬದುಕುವೊಂದು ಸಂತೆಯಂತೆ, ಅದರ ತುಂಬ ಚಿಂತೆಯಂತೆ. ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ, ಬರುವಾಗ ಏನು ತಂದೆ, ಹೋಗುವಾಗ ಏನು ಒಯ್ದೆ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದ್ಭುತವಾದ ಸಂಗೀತ, ಅದ್ಭುತವಾಗಿತ್ತು. ಅತಿ ಅರ್ಥಗರ್ಭಿತವಾದ ಹಾಡನ್ನು ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬೆಳಿಗ್ಗೆ ಇದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬರ್ಕೊಂಡು ನಾನು ಅದಕ್ಕೆ ಧ್ಯಾನ ಅಟೆಂಡ್ ಮಾಡಕ್ ಆಗಿಲ್ಲ ಮ್ಯಾಮ್. 3 ಗಂಟೆಯಿಂದ ಧ್ಯಾನ ಮಾಡಿದೆ ನಾನು. ಆಮೇಲೆ ನೋಡ್ದೆ ಸೈಲೆಂಟ್ ಮೆಡಿಟೇಷನ್ ಇತ್ತಲ್ವಾ, ವಿಡಿಯೋ ಆಫ್ ಮಾಡ್ಬಿಟ್ಟು ಇವಾಗ ಬರಿಬೇಕು ಅಂತ ಬರ್ಕೊಂಡ್ಬಿಟ್ಟು ಆಡ್ದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ ಅವಕಾಶಕ್ಕಾಗಿ ಧನ್ಯವಾದ ಎಲ್ಲಾ ಮಾಸ್ಟರ್ಸ್ಗೂ. ನಂದು ಒಂದು ಏನ್ ವಿನಂತಿ ಅಂತಂದ್ರೆ, ಎಲ್ರೂ ಕೂಡ ಯೋಗ ಮಾಡ್ಬೇಕಾದ್ರೆ ವಿಡಿಯೋ ಆಫ್ ಮಾಡ್ಕೊಂತೀರಾ, ದಯವಿಟ್ಟು ಎಲ್ಲ ಈ ವಿಡಿಯೋ ಆನ್ ಮಾಡಿ. ಮಾಡ್ಸೋರ್ಗು ಒಂದು ಪ್ರೇರಣೆ ಇರುತ್ತೆ, ಒಂದ್ ಸ್ಫೂರ್ತಿದಾಯಕವಾಗಿರುತ್ತೆ. ದಯವಿಟ್ಟು ನಂದು ಇದೊಂದು ಮನವಿ ಅಂತ ಅನ್ಕೊಳ್ಳಿ, ಎಲ್ಲಾ ಮಾಸ್ಟರ್ಸ್ಗೂ ನನ್ ಕಡೆಯಿಂದ ಮನವಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಏನಾದ್ರೂ ತಪ್ಪಿದ್ರೆ ಇಲ್ಲಿ ಹೇಳ್ತಾರೆ ಅವರು, ಹೇಳ್ತಾರೆ. ಅವ್ರಿಗೂ ಒಂದು ಬೇಜಾರಾಗ್ಬಿಡುತ್ತೆ, ಯಾರು ನೋಡ್ತಾ ಇಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ತಾ ಇರೋದ್ ಸರಿ ಇಲ್ವಾ, ಯಾಕೆ ಆನ್ ಮಾಡ್ಕೊಂತ ಇಲ್ಲ ಅಂತ ಅವ್ರಿಗೂ ಒಂದು ಬೇಜಾರಾಗ್ಬಿಡುತ್ತೆ. ಆ ಬೇಜಾರು ನಮ್ಗ್ ಆಗ್ಬಾರ್ದು. ಮೇಡಮ್ ಹೇಮಾ ಮೇಡಮ್ ಸಿಕ್ಕಿರೋದೇ ನಮ್ಗೊಂದು ಅವಕಾಶ. ದಯವಿಟ್ಟು ಎಲ್ರು ನನ್ನಲ್ಲಿ ಮನವಿ, ವಿಡಿಯೋ ಆನ್ ಮಾಡಿ. ಥ್ಯಾಂಕ್ ಯು. ಶಶಿಕಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ದು ಏನಾದ್ರು ಧ್ಯಾನ ಹಂಚಿಕೆ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದ್ರಾ? ಅನುರಾಧ ಮೇಡಮ್, ನಿಮ್ದು ಹ್ಯಾಂಡ್ ರೈಸ್ ಇತ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ಎಲ್ರಿಗೂ ನಮಸ್ತೆ. ನಾನೊಂದು ವಿಠಲ ಹರಿ ವಿಠಲ, 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 ವಿಠಲ ಹರಿ ವಿಠಲ. ಪಾಂಡುರಂಗ ವಿಠಲೆ ಹರಿ ನಾರಾಯಣ, ಪುರಂದರ ವಿಠಲೆ ಸಾಯಿ ನಾರಾಯಣ, ಹರಿ ನಾರಾಯಣ ಭಜ ನಾರಾಯಣ, ಸಾಯಿ ನಾರಾಯಣ ಸತ್ಯನಾರಾಯಣ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ. ಪಾಂಡುರಂಗ ವಿಠಲೆ ಹರಿ ನಾರಾಯಣ, ಪುರಂದರ ವಿಠಲೆ ಸಾಯಿ ನಾರಾಯಣ, ಸಾಯಿ ನಾರಾಯಣ ಸತ್ಯನಾರಾಯಣ, ಸತ್ಯನಾರಾಯಣ ಸಾಯಿ ನಾರಾಯಣ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ, ವಿಠಲ ಹರಿ ವಿಠಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಭಕ್ತಿ ಗೀತೆಯನ್ನು ಹಾಡಿದಿರಾ. ಥ್ಯಾಂಕ್ ಯು ಸೋ ಮಚ್. ಉಮಾದೇವಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೆಲ್ಕಮ್ ಮೇಡಮ್. ನಮಸ್ತೆ ನಂದಾ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾನು ಒಂದು ಸಣ್ಣ ಕತೆ ಹೇಳೋಣ ಅಂತ, ಅದು ಮನಸ್ ಪರಿವರ್ತನೆ ಬಗ್ಗೆ ಒಂದು ಸಣ್ಣ ಒಂದು ಹೇಳ ಮೇಡಮ್. ಒಂದು ಕುಟುಂಬ ಇದ್ರಂತೆ, ಗಂಡ ಹೆಂಡತಿ, ಆಮೇಲೆ ಅತ್ತೆ, ಮೂವರಿದ್ರಂತೆ. ಆ ಗಂಡ ಹೆಂಡತಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತವ್ರು, ಒಳ್ಳೆ ಕೆಲಸದಲ್ಲಿ ಇದ್ರಂತೆ. ಅವ್ರಿಗೆ ಫಾರಿನ್ ಹೋಗೋ ಅವಕಾಶ ಬಂತಂತೆ. ಅದಕ್ಕೆ ಹೆಂಡತಿ ಗಂಡನ್ಗೆ ಹೇಳಿದಂತೆ, ನಮಗಿಂತ ಅವಕಾಶ ಮತ್ತೆ ಸಿಗಲ್ಲ, ಇಬ್ರಿಗೂ ಫಾರಿನ್ ಹೋಗೋ ಅವಕಾಶ ಬಂದಿದೆ,
ಅದಕ್ಕೆ ನಾವು ಇದನ್ನ ಮಿಸ್ ಮಾಡ್ಕೊಳೋದ್ ಬೇಡ, ನಾವಿಬ್ರು ಫಾರಿನ್ಗೆ ಹೋಗೋಣ, ನಿಮ್ಮ ಅಮ್ಮನ್ನ ಆಶ್ರಮಕ್ಕೆ ಸೇರ್ಸ್ಬಿಡಿ ಅಂತ ಸಜೆಷನ್ ಕೊಟ್ಲಂತ ಹೇಳ್ತಿ. ಅದಕ್ಕೆ ಗಂಡ ಇದ್ದಿದ್ದು ಹೌದು ನಾ ಮಿಸ್ ಮಾಡ್ಕೊಳೋದ್ ಚೆನ್ನಾಗಿರಲ್ಲ ಅಂತ ಅವನೇನ್ ಮಾಡಿದ್ನಂತೆ, ಅವ್ರ ಅಮ್ಮನ್ನ ಆಶ್ರಮ ಕರ್ಕೊಂಡು ಹೋದ್ನಂತೆ, ಆಶ್ರಮದಲ್ಲಿ ಬಿಟ್ಟು ಬರ್ಬೇಕು ಅಂತ. ಹೋದಾಗ ರಿಸೆಪ್ಷನಿಸ್ಟ್ ಹತ್ರ ಕೇಳಿದಂತೆ, ನಮ್ ತಾಯಿನ ಇಲ್ಲಿ ಬಿಡ್ತಾ ಇದ್ದೀನಿ ಅಂತ. ಅವ್ರು ಎಷ್ಟು ಫೀಸ್ ಆಗುತ್ತೆ ಹೇಳಿ, ನಾನು ಫೀಸ್ ಕಟ್ತೀನಿ ಅಂತ. ಅದಕ್ಕೆ ಇಷ್ಟು ಫೀಸ್ ಆಗುತ್ತೆ ಅಂತ ಅವ್ರು ಹೇಳಿದ್ರಂತೆ. ಅವಾಗ ಅಷ್ಟು ಫೀಸ್ ಕಟ್ಟಿದ್ದಂತೆ. ಕಟ್ಟಿ ಬಿಟ್ಟು ಅವನು ಹೋಗೋ ಅರ್ಜೆಂಟ್, ಅವನಿಗೆ ಫಾರಿನ್ಗೆ ಹೋಗೋ ಅರ್ಜೆಂಟ್ ಅಲ್ಲ, ಬೇಗ ಮೇಡಮ್ ನಂಗೆ ಟೈಮ್ ಇಲ್ಲ, ಬೇಗ ಹೇಳಿ, ಬೇಗ ಕಟ್ಸ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ರಿಸೆಪ್ಷನಿಸ್ಟ್ ಇಲ್ಲ, ನೀವು ಹಂಗ ಹೇಳಿದ ತಕ್ಷಣ ನಾವು ಇದ್ ಮಾಡಕ್ ಆಗಲ್ಲ, ನೀವು ಒಂದು ವೆಯ್ಟ್, ನಮ್ಮ ಊರು ಬರ್ಬೇಕು, ನಮ್ಮ ಬಾಸ್ ನಮ್ಮ ಅಧಿಕಾರಿ ಬರ್ಬೇಕು, ಅವ್ರು ಬಂದ್ಮೇಲೆ ನಾವು ಇದನ್ನೆಲ್ಲ ಪ್ರೋಸೆಸ್ ಮಾಡೋದು, ನೀವ್ ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅಂತ ಅಂದ್ರಂತೆ. ಅದಕ್ಕೆ ಆಯ್ತು ಅಂತ ಸ್ವಲ್ಪ ದುಡ್ಡು ಕಟ್ಬಿಟ್ಟು ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಂತೆ. ಅವಾಗ ಕೆಲ್ಸದ್ದೇನೋ ಒಂದು ಒತ್ತಡ ಬಂತಂತೆ, ಅವಾಗ ಕೆಲಸ ಮಾಡ್ಕೊಂತ ಕೂತಿದ್ದಂತೆ. ಅವ್ರಮ್ಮ ಸುಮ್ಮನೆ ಅವ್ರು ನೋಡ್ಕೋತ ಕೂತಿದ್ರಂತೆ. ಅವಾಗ ಅವ್ರಮ್ಮ ಆ ಮನೆಯಿಂದ ಪರೋಟ ಮಾಡ್ಕೊಂಡ್ ಬಂದಿದ್ರಂತೆ. ಮಗನೇ, ನೀ ಬೆಳಗ್ಗಿಂದ ಏನೂ ತಿಂದಿಲ್ಲಪ್ಪ, ಸುಮ್ನೆ ಹಂಗೆ ಇದೆಯಾ, ತಗೋ ಪರೋಟ ತಿನ್ನು ಅಂತ ಕೊಡಕ್ ಹೋದಂತೆ. ಅಯ್ಯೋ ಸುಮ್ನಿರಮ್ಮ, ನೀವ್ ಬರೇ ತಿನ್ನದೇ ಹೇಳ್ತೇನೆ, ನನ್ ಕೆಲ್ಸ ನನಗೆ ಕಷ್ಟ ಅಂತೆ ಅವನು ತಿರಸ್ಕರಿಸಿದ್ನಂತೆ. ಅವ್ರ ಅಮ್ಮ ಸುಮ್ನೆ ನೋಡ್ಕೊಂತ ಕೂತ್ಕೊಂಡ್ರಂತೆ. ಅವನು ಕೆಲ್ಸ ಗಡಿಬಿಡಿ, ಯಾವಾಗ ಇವ್ರು ಸೇರ್ಸ್ಕೊಂತಾರೋ, ನಾನ್ ಯಾವಾಗ ಹೋಗ್ತೀನೋ ಅನ್ನೋ ಗಡಿಬಿಡಿಯಲ್ಲೇ ಇದ್ದಂತೆ. ಅವಾಗ ರಿಸೆಪ್ಷನಿಸ್ಟ್, ಇಲ್ಲ ಸರ್, ನೀವು ವೇಟ್ ಮಾಡ್ಲೇಬೇಕು, ಇವತ್ತು ನೈಟ್ ನೀವು ಇಲ್ಲೇ ಇರ್ಬೇಕು ಅಂತ. ಅದೇನ್ರಿ ನೀವ್ ಈ ತರ ಹೇಳ್ತಾ ಇದ್ರ, ನೈಟ್ ಇರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ಸಾಧ್ಯ ಇಲ್ಲ, ನಮ್ ನೈಟ್ ಇರಕ್ಕಾಗ ಇಲ್ಲ, ನಿಮ್ ತಾಯಿನ ಕರ್ಕೊಂಡು ಹೋಗಿ ಅಂತೆ. ಇಲ್ಲ ನಾವು ಬಿಟ್ಟು ಹೋಗ್ಲೇಬೇಕು, ಹಂಗಾರೆ ನೀವು ಕಾಯ್ಲೇಬೇಕು ಅಂದ್ರೆ. ಇನ್ನೇನ್ ಮಾಡೋದು, ವಿಧಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಸುಮ್ನೆ ಕೆಲಸ ಮಾಡ್ಕೊಂತ ಕುತ್ಕೊಂಡಂತೆ. 5 ಗಂಟೆ ಆಯ್ತಂತೆ, 6 ಗಂಟೆ ಆಯ್ತಂತೆ, ಆದ್ರೂ ಬರ್ಲೇ ಇಲ್ಲ ಅಂತ ಅಧಿಕಾರಿಗಳು. ಆ ರಿಸೆಪ್ಷನ್ ಆಗ್ಲೆಲ್ಲ ಹೋಗಿ ಅವ್ನು ಕೇಳ್ತಾರೆ ಇದ್ದದ್, ಯಾಕೆ ಬಂದಿಲ್ಲ, ಬರ್ತಾರೆ ವೆಯ್ಟ್ ಮಾಡಿ ಅಂತ. ಕೊನೆಗೂ ಬರಲ್ಲ, ಇದು ಯಾವ್ದಕ್ಕೂ ಬರ್ತಾನೆ ಇಲ್ಲ ಅಂದಾಗ ಅವಾಗ ರಿಸೆಪ್ಷನ್ ಹೇಳಿದಂತೆ, ಇಲ್ಲ ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು, ಮಾಡ್ತೀರಾ ಅಂತ ಹೇಳಿದೆ. ನನ್ನಿಂದ ಆ ಕೆಲಸ ಮಾಡಿದ್ರೆ ನಾನೇ ರಿಜಿಸ್ಟರ್ ಮಾಡ್ಕೊಂತೀನಿ ಅಂತ. ಏನ್ ಕೆಲಸ ಅಂತಂದ್ರೆ, ಈ ನಮ್ಮ ಇದ್ರಲ್ಲಿ ಅನಾಥಾಶ್ರಮದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ತುಂಬಾ ಇನ್ನೇನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವ್ರಿಗೆ ಮೊಮ್ಮಗನ್ ನೋಡ್ಬೇಕು ಅನ್ನೋ ತುಂಬಾ ಆಸೆ ಇದೆ. ಅದಕ್ಕಾಗಿ ನೀವು ಅವನ ಹತ್ರ ಒಂದು ದಿವಸ, ಒಂದು ನೈಟ್ ನನ್ನ ಮೊಮ್ಮಗನಾಗಿ ನೀವು ಅಭಿನಯ ಮಾಡ್ತೀರಾ, ಅವ್ರ ಹತ್ರ ನೋಡಿ ಸಂತೋಷ ಪಡ್ತಾರೆ ಅಂತ. ಇಲ್ಲ ಸಾಧ್ಯ ಇಲ್ಲ, ನೋಡಿ ಪ್ರಯತ್ನ ಮಾಡಿ ಅಂತ ಅವ್ಳು ರಿಕ್ವೆಸ್ಟ್ ಮಾಡ್ಕೊಳ್ಳಂತೆ. ಆಮೇಲೆ ಸದ್ಯ ನನಗೇನೋ ಒಪ್ಕೊಂಡ್ಬಿಟ್ರೆ ಸಾಕು ಅವರು ಅಂತ ಅವನೇ ಮಾಡಿದಂತೆ. ಆಯ್ತು ಬಿಡಿ, ಆಕ್ಟ್ ಮಾಡ್ತೀನಿ ಅಂದಂತೆ. ಅವಾಗ ಸರಿ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ಲಂತೆ. ಕರ್ಕೊಂಡೋಗಿ ಆ ತಾತನ ಹತ್ರ ಬಿಟ್ಲಂತೆ. ಆ ತಾತ ಇನ್ನ ಸಾವು ಬದುಕಲ್ಲ, ಅವ್ನ್ ಬಂದ ತಕ್ಷಣ ಮೊಮ್ಮಗನೇ ಬಂದೇನಪ್ಪ ಅಂತ. ಏನಪ್ಪಾ ಇಷ್ಟು ದಿವಸ ಬರಕ ನಿಂಗ್ ಟೈಮ್ ಆಯ್ತಾ ತಾತನ್ ನೋಡಕ್ಕೆ ಅಂದ. ಅವ್ನಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ, ಆದ್ರೂ ಅಭಿನಯ ಮಾಡ್ಲೇಬೇಕು. ಹ್ಞೂ ತಾತ ಬಂದೆ ಅಂತ ಹೇಳ್ತಾನೆ. ನಿಮ್ ತಂದೆ ನನ್ನ ಆಶ್ರಮಕ್ ಬಿಟ್ಟು ಹೋದ, ನಮ್ ತಂದೆ ಬರ್ಲೇ ಇಲ್ಲಪ್ಪ, ನೀನಾದ್ರೂ ಅಟ್ಲೀಸ್ಟ್ ಮೊಮ್ಮಗನಾದ್ರೂ ನೋಡಕ್ ಬಂದಲ್ಲ ಅಂತ ಆ ತಾತ ತುಂಬಾ ಖುಷಿ ಪಟ್ರಂತೆ. ಅದಕ್ಕೆ ಮತ್ತು ಅವನ ಹತ್ರ ಏನೋ ಒಂದಿತ್ತಂತೆ, ಅದು ಕೊಟ್ಟು ಪ್ರೀತಿಯಿಂದ ಮಾತಾಡ್ಸ್ತಂತ ಆ ತಾತ. ಇವನ್ಗೆ ಅವಾಗ ಆ ಪ್ರೀತಿ ಅಂದ್ರೆ ಏನು ಅನ್ನೋದು ಅವಾಗ ಅವ್ನಿಗೆ ಅರ್ಥ ಆಯ್ತಂತೆ. ನೋಡು, ನಾವ್ ಪ್ರೀತಿ ಎಷ್ಟು ಒಂದು ಮೊಮ್ಮಗನಾಗಿ ನಟನೆ ಮಾಡೋದಕ್ಕೆ ಇಷ್ಟೊಂದು ಖುಷಿ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವನು ಸರಿ ಅಂತ ತಾತಂತ ಮೊಮ್ಮಗನಂಗೆ ನಟನೆ ಮಾಡ್ಬಿಟ್ಟು ಅವನು ಖುಷಿ ಕೊಟ್ಟು ಬಂದಂತೆ. ಬಂದಾಗ ಆವಾಗ ಆ ರಿಸೆಪ್ಷನ್ ಹೇಳಿದಂತೆ, ಆಯ್ತು ರೀ, ತುಂಬಾ ಥ್ಯಾಂಕ್ಸ್, ನೀವು ಹೋಗ್ಬೋದು, ನಾಳೆ ನಾವು ರಿಜಿಸ್ಟರ್ ಮಾಡ್ಕೊಂತೀನಿ ಅಂತ ಅಂದ್ಲಂತೆ. ಅದಕ್ಕೆ ಅಲ್ಲ ಮೇಡಮ್, ಅಧಿಕಾರಿಗಳು ಬರ್ತಾರೆ ಅಂದ್ರೆ ಬರ್ಲೇ ಇಲ್ಲಲ್ಲ ಏನು ಅಂದ. ಅವಾಗ ಅವ್ರಮ್ಮ ಪರೋಟ ತಂದಿದ್, ಮಗನೇ ಎಷ್ಟೊತ್ತಾಯ್ತು ತಿನ್ನಪ್ಪ ಅಂತ ಪ್ರೀತಿಯಿಂದ ತಿನ್ಸಿದ್ಲಂತೆ. ಆಗ ಅವ್ರ ಅಮ್ಮನ ಪ್ರೀತಿ ಅವಾಗ ಅರ್ಥ ಆಯ್ತಂತೆ. ತಾತನ ಪ್ರೀತಿ ನೋಡಿದಾಗ ಅಮ್ಮನ ಪ್ರೀತಿ, ತಾಯಿ ನೋಡು ಇಷ್ಟು ಇದಾದ್ರು ನನಗೆ ನಮ್ಮಮ್ಮ ಪರೋಟ ತಿನ್ನಿಸ್ತಾ ಇದಾರಲ್ಲ ಅಂತ ತುಂಬಾ ಖುಷಿ ಆಯ್ತಂತೆ. ಅವಾಗ ಅವರು ರಿಸೆಪ್ಷನಿಸ್ಟ್ ಹೇಳಿದ್ರಂತೆ, ನಿಮಗೆ ಅದು ಜ್ಞಾನೋದಯ ಆಗ್ಲಿ ಅಂತಾನೆ ನಾನ್ ನಿಮ್ಮನ್ನ ಉಳಿಸ್ಕೊಂಡಿದ್ದು, ಯಾವ ಅಧಿಕಾರಿನೂ ಬರಲ್ಲ, ನಾನೇ ಅಡ್ಮಿಟ್ ಮಾಡ್ಕೊಳ್ಳೋದು. ಆದ್ರೆ ನಿಮಗೆ ಮನಸ್ ಪರಿವರ್ತನೆ ನಮ್ಮಲ್ಲಿ ಒಂದು ಅವಕಾಶ ಕೊಟ್ಟು ನೋಡ್ತೀವಿ, ಒಬ್ಬ ಮನುಷ್ಯನಿಗೆ ಒಂದು ಅವಕಾಶ ಕೊಡ್ತೀವಿ. ಆ ಅವಕಾಶಕ್ಕೆ ಅವ್ನು ತಿದ್ದುಕೊಡ್ಲಿಲ್ಲ ಅಂದಾಗ ನಾವು ಅಡ್ಮಿಟ್ ಮಾಡ್ಕೊಂತೀವಿ. ನಿಮಗೂ ಜ್ಞಾನೋದಯ ಆಗ್ಲಿ ಅನ್ನೋದಕ್ಕೋಸ್ಕರ ನಿಮ್ಗೊಂದು ಸಂದರ್ಭ ಕೊಟ್ಟಿದ್ದೆ ನಾನು, ಆ ಸಂದರ್ಭ ನಿಮ್ಗ ಗೊತ್ತಾಗ್ಲಿ ಅಂತ. ಆಗ ಅವನಿಗೆ ಮನಸ್ ಪರಿವರ್ತನೆ ಆಯ್ತಂತೆ. ಅಯ್ಯೋ ಹೌದು, ನಮಗ್ ಸಿಕ್ಕಿರಂತ ಪ್ರೀತಿ ನಾವು ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡಿದಂತೆ, ಇಲ್ಲ ನಮ್ ತಾಯಿ ನಾನು ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದಂತೆ. ಅದಕ್ಕೆ ಆಯ್ತು, ಸಂತೋಷ, ಕರ್ಕೊಂಡು ಹೋಗಿ ಅಂತ ಅಂದಂತೆ. ಅವಾಗ ಕರ್ಕೊಂಡ್ ಬರ್ತಾ ಇದ್ನಂತೆ. ಅವಾಗ ಹೇಳ್ತಿ ಫೋನ್ ಮಾಡಿದ್ಲಂತೆ,
ಅದಕ್ಕೆ ಬಂದೇ ಇಲ್ಲ, ಯಾವ ಬರ್ತಾ ಇದ್ರೆ ಇಲ್ಲ, ವಾಪಸ್ ಬರ್ತಾ ಇದ್ರಿ, ನಮ್ ತಾಯಿನ ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತ. ಅಯ್ಯೋ ಮತ್ತೆ ಕರ್ಕೊಂಡ್ ಬಂದ್ರಿ ನಾವು ಫಾರನ್? ಇಲ್ಲ ನಾ ಕರ್ಕೊಂಡೇ ಬರ್ತೀನಿ ನಮ್ ತಾಯಿನ ಅಂತ. ಅವಾಗ ಅವ್ರ ತಾಯಿನ ಕರ್ಕೊಂಡ್ ಅವತ್ತಿಂದ ಅವ್ರ ಅಮ್ಮ ಚೆನ್ನಾಗ್ ನೋಡ್ಕೊಂಡು ಖುಷಿಯಾಗಿದ್ದಂತೆ. ಆ ತಾತನ ಹತ್ರ ಒಂದ್ ನಟನೆ ಮಾಡಿದ್ದು ಅವನಿಗೆ ಎಷ್ಟು ಮನಸ್ಸು ಪರಿವರ್ತನೆ ಆಯ್ತು, ಪ್ರೀತಿ ಅಂದ್ರೆ ಏನು ಅಂತಂದು ಅವಾಗ ಅವನಿಗೆ ಅರಿವಾಯ್ತಂತೆ. ಅವತ್ತಿಂದ ಅವನು ಅವ್ರ ತಾಯಿನ ಚೆನ್ನಾಗ್ ನೋಡ್ಕೊಂತ ಇದ್ದಂತೆ ಮೇಡಮ್. ಅವಕಾಶ ಅದ್ಭುತವಾಗಿತ್ತು ಮೇಡಮ್ ಕಥೆ. ಅವಕಾಶ ತುಂಬಾ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಈಗಿನ ಇದಕ್ಕೆ ತಕ್ಕಂಗೆ ಕಥೆಯನ್ನು ಹೇಳಿದಾರ. ಬಹಳಷ್ಟು ಜನ ವೃದ್ಧಾಶ್ರಮದಲ್ಲಿ ಸೇರಿಸೋರು ಇರ್ತಾರೆ. ಅದೇ ಅದಕ್ಕೆ ಮೇಡಮ್, ತಾವು ಒಳ್ಳೆ ಕಥೆ ಹೇಳಿದಾರೆ ಮೇಡಮ್. ಥ್ಯಾಂಕ್ ಯು ಸೊ ಮನುಷ್ಯನಿಗೆ ಒಂದು ಅವಕಾಶ ಕೊಟ್ಟಾಗ ಅದ್ರ ಬೆಲೆ ಏನು ಅಂತಂದು ಅರ್ಥ ಆಗುತ್ತೆ ಮೇಡಮ್. ಗೊತ್ತಾಯ್ತು. ಎಸ್ ಮೇಡಮ್. ಹೌದು ಥ್ಯಾಂಕ್ ಯು ಮೇಡಮ್. ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಓಕೆ. ನಮಸ್ತೆ ಅಶ್ವಿನಿ ಮೇಡಮ್. ನಿನ್ನೆ ನೀವ್ ಹೇಳಿದ್ರಿ ಮೇಡಮ್, ಗಾರ್ಗಲ್ ಮಾಡ್ಕೊಳ್ಳಿ ಶಂಭು ಇಂದ ಅಂತ ಹೇಳಿ ಅದ್ ಮಾಡ್ಕೊಂಡೆ ಮೇಡಮ್. ಗಂಟ್ಲು ಸ್ವಲ್ಪ ಫ್ರೀ ಆಗಿದೆ. ತುಂಬಾ ಧನ್ಯವಾದಗಳು ಮೇಡಮ್. ಆಗ್ಲೇ ಹೇಳ್ಬೇಕು ಅಂತ ಮರ್ತು ಬಿಟ್ಟೆ, ಅದಕ್ಕೆ ಈಗ್ಲೇ ಮತ್ತೆ ಮಾಡ್ದೆ. ಇವತ್ ನಾನು ಏನು ಮಾಡಲ್ಲ. ಉಮಾದೇವಿ ಅವರ ನೀತಿ ಕಥೆ ತುಂಬಾ ಚೆನ್ನಾಗಿತ್ತು. ಎಲ್ರು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರು. ಹೇಮಾ ಮೇಡಮ್ದು ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಅವರು ಮುಂದುವರಿಸ್ತಾ ಇರೋದು ತುಂಬಾ ಸಂತೋಷವಾದ ವಿಷಯ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕಾಗಿ. ತುಂಬಾ ಹೃದಯದ ಧನ್ಯವಾದಗಳು. ಬೇಕಾಗಿತ್ತು ಮೇಡಮ್. ಯೋಗಾಸನ ಪ್ರಾಣಾಯಾಮ ಎಲ್ಲರಿಗೂ ಅದು ಕಂಟಿನ್ಯೂ ಆಗ್ಬೇಕಾಯ್ತು. ಹೌದು ಮೇಡಮ್. ನಾನು ಮೊದ್ಲು ಮಾಡ್ತಿದ್ದೆ, ಈಗ ಸ್ವಲ್ಪ ಬಿಟ್ಟೋಗಿತ್ತು ಯೋಗಾದು. ಇವಾಗ ಮತ್ತೆ ಶುರು ಮಾಡ್ಕೋತೀನಿ ಮೇಡಮ್. ಮಾಡಿ ಮೇಡಮ್. ಮುಹೂರ್ತ ಧ್ಯಾನಕ್ಕೆ ಬಂದಾಗ ಇದನ್ನ ಮಾಡೋದ್ ಸ್ವಲ್ಪ ಮಿಸ್ ಆಗ್ಬಿಡುತ್ತೆ. ಇನ್ಮೇಲೆ ಮಾಡ್ಕೊಳ್ತೀನಿ ಮೇಡಮ್. ಜಸ್ಟ್ ಮಾಡ್ಕೊಂಡು ಯೋಗಾಸನ ಎಲ್ಲ ಮಾಡ್ತೀನಿ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ನೀವು ಮೂಗಿನಿಂದ ಈ ಮೂತ್ರ ಸೇವನೆ ಮಾಡಿ ಮಾಡ್ಕೊಳ್ತಾ ಇದೀನಿ ಮೇಡಮ್. ಅದು ಫಿಲ್ಲರ್ ಇಂದ ಹಾಕೊಳ್ತಾ ಇದೀನಿ, ಮೂಗಿಗೆ ಮಾಡ್ಕೊಳ್ತಾ ಇದೀನಿ, ಕಣ್ಣಿಗೆ ಕಿವಿಗೆ ಎಲ್ಲ ನಾನ್ ಮಾಡ್ಕೊಳ್ತಾನೆ ಇದ್ದೆ. ಮಾಡ್ಕೊಳ್ತಾ ಇದೀನಿ, ಸೇವನೆನೂ ಮಾಡ್ತಾ ಇದೀನಿ. ಇಲ್ಲಿವರೆಗೆ ಹೋಗಿದ್ದ ಫೀಲ್ ಆಗ್ಬೇಕು. ಅಲ್ಲಿವರೆಗೂ ನಾವು ತಗೋಬೇಕು ಅದನ್ನ ಶ್ವಾಸದ ಮೂಲಕ. ಅಂದಾಗ ನಮ್ ಕಫ್ ಗಿಫ್ ಎದ್ದಿದ್ದೆಲ್ಲ ಎದೆಯಲ್ಲಿ ಇದ್ದಿದ್ದು ಇಲ್ಲೇನು ಬ್ಲಾಕ್ ಆಗಿರ್ತೈತಲ್ಲ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಹಾಗೆ ತಗೊಳ್ತೀನಿ. ಫಿಲ್ಲರ್ ಇಂದ ತಗೊಂಡ್ಬಿಟ್ಟು ಮೇಲಿಂದ ಹಾಕೋತೇನೆ ಫಿಲ್ಲರ್ ಇಂದ. ಈಗ ಹಾಕೊಂಡಾಗ ಈಗ ತಲೆ ಎತ್ತಿರ್ತೀನಿ, ಅದು ಗಂಟ್ಲಿಗೆಲ್ಲ ಬರುತ್ತೆ. ಅದನ್ನ ಹಾಗೆ ತಗೊಳ್ತೀನಿ ನಾನು. ಅದನ್ನೇನು ಇದ್ ಮಾಡ್ತಿಲ್ಲ, ಅದು ಕಫ ಎಲ್ಲ ಬರುತ್ತೆ ಅದರಿಂದ. ನಾನು ಅದನ್ನ 7-8 ತಿಂಗಳಿಂದ ಅದ್ ಮಾಡ್ತಾ ಇದ್ದೀನಿ. ಸೇವನೆ 2 ತಿಂಗಳಿಂದ ಮಾಡ್ತಾ ಇದ್ದೀನಿ. ಮತ್ತೆ ಒಂದೊಂದ್ ದಿವಸ 3 ಸಲಾನು ತಗೊಳ್ತಾ ಇದ್ದೀನಿ, ಬೆಳಗ್ಗೆ ಮಧ್ಯಾಹ್ನ 4 ಗಂಟೆ 4:30 5 ಗಂಟೆ ಒಳಗಡೆ ಒಂದ್ಸಲ ಸೇವನೆ ಮಾಡ್ತಾ ಇದ್ದೀನಿ. ಈ ಸಲ ಇಷ್ಟು ಇದಾಗ್ಬಿಟ್ಟಿದೆ. ಅದು ವೆದರ್ ಸರಿ ಇಲ್ಲ, ಅದರಿಂದ ಒಂದ್ಸಲ ಎತ್ತಾಕುತ್ತೇನೋ. ಎಲ್ಲರಿಗೂ ಆಗಿದೆ ಅದು ಕೆಮ್ಮು ನೆಗಡಿ. ಈಗ ಸಾಮಾನ್ಯ ಕ್ಲೈಮೇಟ್ ಚೇಂಜ್ ಆಯ್ತಲ್ಲ. ಹೌದೌದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮತ್ತೆ ಮಾಸ್ಟರ್ಸ್ ತಮ್ಮ ಧ್ಯಾನ ಹಂಚಿಕೆಯಾಗಿ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಯಾರಾದ್ರೂ ಇದ್ರೆ ನೀವು ಎಷ್ಟು ಸಕ್ರಿಯವಾಗಿ ಭಾಗವಹಿಸ್ತಿರೋ ಅಷ್ಟೊತ್ತು ಸಮಯ ಇವತ್ತು ಮೀಸಲಿಡುತ್ತೆ. ನೀವಿನ್ನೂ ಹ್ಯಾಂಡ್ ರೈಸ್ ಬಂದ್ರೆ 8:15 ಮುಂದುವರಿಯುತ್ತೆ. ಇಲ್ಲ ಅಂತಂದ್ರೆ 8 ಗಂಟೆಗೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಮಾಸ್ಟರ್ಸ್, ಎಲ್ರೂ ಅದ್ಭುತವಾಗಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಶಿವಗಂಗಮ್ಮ ಮೇಡಮ್ ಧ್ಯಾನ ಚಕ್ರ ಧ್ಯಾನ ಮಾಡಿಸೋ ಹೊತ್ತಿಗೆ ಅವರು ಶನಿವಾರ ಏನಾದ್ರೂ ಒಂದು ಕೊಡ್ಬೇಕಲ್ಲ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ಒಂದು ಹಾಡನ್ನು ಬರ್ಕೊಂಡು ಬಂದಿದ್ದಾರೆ. ಗ್ರೇಟ್, ಸೂಪರ್ ಮೇಡಮ್, ಒಳ್ಳೆ ಡೆಡಿಕೇಶನ್ ನಿಮ್ದು. ಹಾಗೆ ನಮ್ಮ ಉಮಾದೇವಿ ಮೇಡಮ್ ಒಂದು ಸಂದೇಶ ಕೊಟ್ಟಿದ್ದಾರೆ. ನಿಜಕ್ಕೂನು ನಾವಿದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ರೀತಿ ಆಗದಂತೆ ತಡೆಗಟ್ಟಬೇಕು ನಾವು. ಹೇಗೆ ತಡೆಗಟ್ಟೋದು ಅಂದ್ರೆ ಈ ರೀತಿ ಸಜ್ಜನ ಸಾಂಗತ್ಯ ಮಾಡ್ತಾ ನಾವೆಲ್ರಿಗೂನು ಈ ರೀತಿ ಪ್ರೇರೇಪಣೆ ಆಗ್ಬೇಕು ಅನ್ನೋದು ಒಂದು ಮುಖ್ಯವಾದ ವಿಚಾರ ಆಗಿರುತ್ತೆ. ಸುವರ್ಣ ಮೇಡಮ್ ಬಂದಿದ್ದಾರೆ. ನಾನು ಅದರಲ್ಲಿ ಆ ಗ್ಯಾಪ್ ಅಲ್ಲಿ ಇನ್ನು ಮಾಸ್ಟರ್ಸ್ ಎಲ್ಲ ಹ್ಯಾಂಡ್ ರೈಸ್ ಮಾಡಿ, ಹೊಸ ಮಾಸ್ಟರ್ಸ್ಗೆ ಮೊದಲ ಆದ್ಯತೆ, ಅದು ಶನಿವಾರದೊತ್ತು ಪ್ರತಿದಿನನೂ ಕೂಡ ಎಲ್ರೂ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ,
ಅನ್ನವ ನೀಡುವ ಜೀವನದಿ ವೈಯಾರಿ, ಓ ಜೀವನದಿ ಈ ಕಾವೇರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಓ ಹುಟ್ಟುವ ಕಡೆಯೊಂದು ಫಲಕೊಡ ಕಡೆಯೊಂದು, ಸಾಗರ ನದಿಗೆಂದೇ ಸಂಗಮ. ಗಂಡನ ಮನೆಯೊಂದು ತವರಿನ ಮನೆಯೊಂದು, ಹೆಣ್ಣಿಗೆ ಇದೆ ಎಂದು ಜೀವನವು. ತಂದೆಯು ತಾಯಿಯು ಅಣ್ಣನು ತಮ್ಮನು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂದವು, ಅಲ್ಲೇ ಸಂತೋಷವು. ಮನೆಯ ದೀಪವು ಬಾಳ ಸಂಗೀತವು, ಮನ ಮೆಚ್ಚಿದ ಮಡದಿಯು ಸಿಕ್ಕಿದ ವೇಳೆ ಸ್ವರ್ಗ ಸಂಸಾರವು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಎಸ್ ಮಾಸ್ಟರ್ಸ್, ಚಿತ್ರಗೀತೆ ತುಂಬಾ ದೊಡ್ಡದಾಗಿದ್ರೆ ನಾವು ಸ್ವಲ್ಪ ಹೇಳ್ಬೇಕಾಗುತ್ತೆ. ಅಷ್ಟರಲ್ಲಿ ಒಬ್ರು ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಸುವರ್ಣ ಮೇಡಮ್. ತುಂಬಾ ಹೊಸ ಅದ್ಭುತವಾಗಿದೆ ಮಾಸ್ಟರ್ಸ್ ಮೇಡಮ್. ಇಲ್ಲಿವರೆಗೂ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಥವಾ ಹೊಸ ಮಾಸ್ಟರ್ಸ್ ಇದ್ದೀರಾ, ನೀವು ಕೂಡ ಹ್ಯಾಂಡ್ ರೈಸ್ ಮಾಡಿ ಭಾಗವಹಿಸಿ. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿತ್ತು ಅಶ್ವಿನಿ ಮೇಡಮ್. ಸುವರ್ಣ ಮೇಡಮ್ ಮೇಡಮ್ ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುವರ್ಣ ಮೇಡಮ್. ಅನ್ಮ್ಯೂಟ್ ಅಂತ ಬರುತ್ತೆ ನೋಡಿ ಅಲ್ಲಿ. ಆಯ್ತು ಮೇಡಮ್, ಮಾಡ್ಕೊಂಡಿದ್ದೀನಿ. ಓಕೆ ಓಕೆ ಓಕೆ, ಮೇಡಮ್ ವೆಲ್ಕಮ್ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್. ಮೇಡಮ್ ಫೋನ್ ಮಾಡಿದ್ದೆ, ನಿಮಗೆ ಜ್ಞಾಪಕ ಇದೆಯಾ? ಹೌದೌದು ಮಾಡಿದ್ರಿ. ಹೌದು, ನಿನ್ನೆ ಮಿಸ್ ಕಾಲ್ ಬಂದಿದೆ, ನಾನು ಬಿಜಿ ಇದ್ದೆ. ಅದೇ ಮೇಡಮ್, ಈಗ ನಾನು ಅಗ್ನಿಹೋತ್ರ ಅದು ಇದು ವಿಡಿಯೋ ಕಳಿಸ್ತೀನಿ ಅಂದ್ರೆ ಕಳಿಸಿಲ್ಲ ಮೇಡಮ್. ಹೌದೌದು, ಅದು ಕಳಿಸ್ತೇನೆ, ಇವತ್ತು ಕಳಿಸ್ತೇನೆ ತಗೊಳ್ಳಿ ನಾನು ನಿಮಗೆ. ಮೇಡಮ್ ನಾಗರತ್ನ ಮೇಡಮ್ ಅಂತ ಹೇಳಿದ್ರಲ್ಲ, ಚಿಕ್ಕಬಳ್ಳಾಪುರ ಅಲ್ಲಿ ಇದಾರೆ ಅಂತ. ಹೌದು, ಅವ್ರ ಫೋನ್ ನಂಬರ್ ಇಲ್ಲಿ ನಾಗರತ್ನಮ್ಮ ಮೇಡಮ್ ಇದ್ರು, ನೋಡ್ತೀನಿ ಒಂದ್ ಸೆಕೆಂಡ್. ಇವತ್ತು ಬಂದಿಲ್ಲ ನಾವು. ಶುಭೋದಯ ಮೇಡಮ್, ಇದು ನಮ್ಗೆ ಈ ಪ್ರೋಗ್ರಾಮ್ ಮೇಡಮ್, ಈ ಪ್ರೋಗ್ರಾಮ್ ನೋಡ್ತಾ ಇದ್ರೆ ಒಳ್ಳೆ ಶುಭೋದಯ ಮೇಡಮ್. ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. ನಂಬರ್ ಬೇಕಂತೆ ಇವ್ರಿಗೆ. ಮೇಡಮ್ ನಾಗರತ್ನಮ್ಮ ಮೇಡಮ್ ಅವ್ರದ್ದು ನಂಬರ್ ಇದಾರಲ್ಲ, BR ನಾಗರತ್ನಮ್ಮ ಮೇಡಮ್. ನಿಮ್ಗೆ ನಂಬರ್ ಬೇಕು ಅಂದ್ರೆ ಎಸ್ ಮೇಡಮ್, ಇಲ್ಲಿ ನಂಬರ್ಸ್ ಎಲ್ಲ ಬೇಡ, ಬಟ್ ಒಂದ್ ನಂಬರ್ ಹಾಕಿದ್ದೀನಿ, ನಾನ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೀವು ಅದಕ್ಕೆ ಕಾಲ್ ಮಾಡಿ ಮೇಡಮ್, ನಾನು ಕಳ್ಸ್ಕೊಡ್ತೀನಿ. ಓಕೆನಾ ಸುವರ್ಣ ಮೇಡಮ್? ಓಕೆ ಮೇಡಮ್, ನನಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ಈ ಪ್ರೋಗ್ರಾಮ್ ನೋಡ್ತಿದ್ರೆ. ಬೆಳಿಗ್ಗೆನೆ ಒಳ್ಳೆ ಶುಭೋದಯ ಮೇಡಮ್. ಮತ್ತೆ ನೋಡೋಣ, ಈ ಖುಷಿಗೆ ಏನ್ ಹಾಡು ಹೇಳ್ತೀರಾ, ಏನು ನಿಮ್ಮ ನನಗೆ ಅಂತ ಟ್ಯಾಲೆಂಟ್ ಏನಿಲ್ಲ ಮೇಡಮ್, ಹಾಡುಗಳೇನ್ ಹೇಳಕ್ಕಾಗಲ್ಲ, ನನಗೆ ಬರಲ್ಲ. ಯಾವ್ದು ಬರುತ್ತಾ ಹಾಡಿ ಮೇಡಮ್? ಇಲ್ಲ ಮೇಡಮ್, ನನ್ಗೆ ಅಷ್ಟೊಂದು ಇದೇನಿಲ್ಲ ಹಾಡುಗಳು, ನನ್ನ ಹಾಡುಗಳು ಹೇಳೋ ಅಷ್ಟು ಇದಿಲ್ಲ ನನಗೆ. ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ ಮೇಡಮ್, ಒಳ್ಳೆ ಶುಭೋದಯ, ಯೋಗ ಜ್ಞಾನ, ಧ್ಯಾನ ಎಲ್ಲ ಹೇಳ್ತಾ ಇರ್ತೀರಾ. ಶನಿವಾರ ಒಳ್ಳೆ ಹಾಡುಗಳು, ಸಂಗೀತ ಎಲ್ಲ ಚೆನ್ನಾಗಿರುತ್ತೆ ಮೇಡಮ್. ಮಧ್ಯಾಹ್ನ ಒಂದು ಕಿರುಚಿತ್ರ ಇದೆ 3 ಗಂಟೆ ಕ್ಲಾಸ್ ನಲ್ಲಿ, ಸಂಕ್ರಾಂತಿ ಕ್ರಾಂತಿ, ಆಂತರಿಕ ರಂಗೋಲಿನ ಇಲ್ಲ ಬಾಹ್ಯ ರಂಗೋಲಿನ, ಬನ್ನಿ ಪಾರ್ಟಿಸಿಪೇಟ್ ಮಾಡಿ. ನಿಮ್ದು ಯಾವ್ದೋ ಅದು ಈಗೂ ಉಂಟೆ ಪ್ರೋಗ್ರಾಮ್ ನೋಡಿದೆ ಮೇಡಮ್, ಚೆನ್ನಾಗಿತ್ತು. ಸೂಪರ್. ಕಿರುಚಿತ್ರಗಳು ಅವಾಗ ನೀವು ಹಾಕ್ತಾ ಇರ್ತೀರಲ್ಲ, ನೋಡ್ತಾ ಇರ್ತೀನಿ. ವಂಡರ್ಫುಲ್ ಮೇಡಮ್, ಇನ್ನು ಜೋಶ್ ಬಂತು ನಿಮ್ಮ ಈ ಒಂದು ಉತ್ಸುಕತೆ ಮಾತಿಗೆ. ಅದಲ್ಲ ಮೇಡಮ್, ನನಗೆ ಇದು ಕೆಲ್ಸಕ್ಕೆ ಹೋಗ್ತೀನಿ, 3 ಗಂಟೆಯಲ್ಲಿ ಅಟೆಂಡ್ ಆಗಕ್ ಆಗಲ್ಲ. ನನಗ್ ಬಿಡುವಾದಾಗ ನೋಡ್ತಾ ಇರ್ತೀನಿ ಮೇಡಮ್ ಪ್ರೋಗ್ರಾಮ್ಗಳನ್ನೆಲ್ಲ, ನೀವು ಕೊಟ್ಟಿರೋವನ್ನೆಲ್ಲ. ಓಕೆ ಸೂಪರ್ ಮೇಡಮ್, ಒಳ್ಳೆ ಬೆಳವಣಿಗೆ. ಯಾಕೆ ಅಂದ್ರೆ ಅಲ್ಲಿ ಅಟೆಂಡ್ ಆಗಕ್ ಆಫೀಸ್ಗಳಲ್ಲಿ ಆಗಲ್ವಲ್ಲ ಮೇಡಮ್, 3 ಗಂಟೆ ಆಗೆಲ್ಲ. ಸುವರ್ಣ ಮೇಡಮ್ ಮಹಾತಾರಕ್ ಬಂದು ಹೋಗಿದ್ದಾರೆ ಮೇಡಮ್, ಮತ್ತೆ ಅಗ್ನಿಹೋತ್ರ ಕಿಟ್ಟು ತಗೊಂಡಿದ್ದಾರಂತಲ್ಲಿ.
ಹಂಗಾಗಿ ಅವ್ರಿಗೆ ಅಗ್ನಿಹೋತ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಈಗ ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರೆ ಅಲ್ಲೇ ಚಿಕ್ಕಬಳ್ಳಾಪುರದರಂತೆ ಅವರು. ಮೇಡಮ್ ನಂಬರ್ ಹಾಕಿದ್ದೀನಿ ಅಶ್ವಿನಿ, ನೀವು ನಂಬರ್ ಕರೆ ಮಾಡಿ ನನ್ನ ಕರೆ ವಾಟ್ಸಪ್ ಮಾಡಿ ಹಾಯ್ ಮೇಡಮ್. ಮೆಸೇಜ್ ಮಾಡಿ ನಿಮ್ಗೆ ಕಳ್ಸ್ಕೊಡ್ತೀನಿ. ಓಕೆನಾ ಮೇಡಮ್? ಸರಿ ಮೇಡಮ್, ಓಕೆ ಕರೆ ಮಾಡಿ. ಥ್ಯಾಂಕ್ ಯು ಮೇಡಮ್, ಸುವರ್ಣ ಮೇಡಮ್. ಮುಂದಿನ ಮೇಡಮ್. ದಿನಗಳಲ್ಲಿ ಥ್ಯಾಂಕ್ ಯು. ನೀವು ಪಾರ್ಟಿಸಿಪೇಟ್ ಮಾಡಿ, ಹಾಡು ಹೇಳಿ, ಕವನ ಹೇಳಿ, ಕತೆ ಹೇಳಿ, ಏನ್ ಬೇಕಾದ್ರೂ ನೀವು ಒಂದು ಸರಿ ಕೌಶಲ್ಯ ಮೇಡಮ್. ತೋರಿಸಬಹುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮ್ಮ ಮೇಡಮ್, ಥ್ಯಾಂಕ್ ಯು 18 ವರ್ಷದ ಹುಡುಗಿ ಬರ್ತಾ ಇದ್ದಾರೆ. ವೆಲ್ಕಮ್ ಮೇಡಮ್. ನಮಸ್ತೆ ಮೇಡಮ್. ವೆಲ್ಕಮ್ ಮೇಡಮ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ರಿಗೂ ಧನ್ಯವಾದ. ಇವತ್ತು ಪಾರ್ಟಿಸಿಪೇಟ್ ಮಾಡಕ್ಕೆ ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಇತ್ತು, ಎಲ್ಲ ಹೊರಗಡೆ ಹೊರಟೋಗಿದ್ದೆ, ಅದಕ್ಕೆ ನಾನೇನು ಪಾರ್ಟಿಸಿಪೇಟ್ ಮಾಡಿಲ್ಲ. ನಂಬರ್ ಕೇಳಿದ್ರು ಅಂತ ಯಾರು ಹೇಳಿದ್ರು, ಅದು ಯಾವ ನಾಗರತ್ನ ಅಂತ ಗೊತ್ತಾಗ್ಬೇಕಿತ್ತಲ್ಲ ಮೇಡಮ್. ನಾಗರತ್ನ ನಿಮ್ಗೆ ಕೇಳಿರ್ಬೋದು ಅವರು, ನಿಮ್ದು ಹೌದಾ? ನಾಗರತ್ನಮ್ಮ ಮೇಡಮ್ ಚಾಟ್ ಬಾಕ್ಸ್ ಹಾಕ್ಬಿಡಿ ನಿನ್ ನಂಬರ್. ಓಕೆ, ನಂಬರ್ ಹಾಕ್ಬಿಡಿ ನಿಮ್ದು. ಆಯ್ತು ಮೇಡಮ್. ಅವ್ರು ಏನು ಅಂತ ನನ್ಗೆ ಗೊತ್ತಿಲ್ಲ ಯಾರು ಅಂತ, ಅದಕ್ಕೆ ಹಾಕ್ತೀನಿ ಮೇಡಮ್. ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಆಯ್ತು ಮೇಡಮ್, ಧನ್ಯವಾದ. ಅಗ್ನಿಹೋತ್ರ ಬಗ್ಗೆ ಕೇಳಿದ್ರು ಅವ್ರಿಗೆ ಸ್ವತಃ, ಅಂದ್ರೆ ನಾನು ಹುಬ್ಳಿ ಅಂತ ಹೇಳಿದ ತಕ್ಷಣ ಅವ್ರು ಏನಾಯ್ತು, ಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಹೇಳಿ ಅಂದ್ರು. ನೀವು ಚಿಕ್ಕಬಳ್ಳಾಪುರನ, ಅದಕ್ಕೆ ನಿಮ್ಗೆ ಹೆಸರು ಹೇಳಿದ್ದೆ ಅವ್ರಿಗೆ. ಆಯ್ತು ಮೇಡಮ್. ನಿಮ್ಗೆ ಭೇಟಿ ಆಗ್ತಾರ ಅವರು, ನಿಮ್ ಕಡೆಯಿಂದ ಮಾಹಿತಿ ತಗೋತಾರಂತೆ. ಆಗ್ತೀನಿ ಮೇಡಮ್. ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಓಕೆ, ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮಿಂಚನ್ನು ಅಡಗಿಸಲು ಗುಡುಗು ರೀತಿ ಬರುತ್ತಿದ್ದಾರೆ ನಮ್ಮ ದೊಡ್ಡಗೌಡ್ರು ಹೇಳುವಂತರಾಗಿ. ವೆಲ್ಕಮ್ ಸರ್, ವೆಲ್ಕಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಬೆಳಗ್ಗೆ ಅದೇ ಕೆಲಸದ ಒತ್ತಡಗಳು ಇರ್ತವೆ, ಹಾಗಾಗಿ ಕೇಳ್ತಿರ್ತೀವಿ, ಬಟ್ ಕ್ಲಾಸ್ ಅಟೆಂಡ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅಷ್ಟೇ. ಮೊಬೈಲ್ ಇನ್ನು ಸರಿ ಆಗಿಲ್ಲ ನಮ್ದು, ಹಾಗಾಗ್ಬಿಟ್ಟು ವಿಡಿಯೋ ಆನ್ ಮಾಡೋದೇ ಅದೇ ಸ್ವಲ್ಪ ಹೊತ್ತು ಮುಖ ತೋರಿಸ್ಬೋದು ಅಷ್ಟೇ, ಯಾರು ಇವ್ರು ಮನುಷ್ಯ ಅಂತ ಹೇಳ್ಬಿಟ್ಟು. ಓಕೆ, ಎಸ್ ಮೇಡಮ್. ಗೌಡ್ರೆ ನನಗೆ ತುಂಬಾ ಬೇಜಾರಾಗಿದೆ ಗೌಡ್ರೆ. ಯಾಕಮ್ಮ? ಅಲ್ಲ, ನಿಮ್ ಹತ್ರ ಒಂದು ಒಳ್ಳೆ ಫೋನ್ ಇಲ್ವಲ್ಲ, ಏನ್ ಮಾಡೋದು? ಒಂದು ಹೊಸ ಫೋನ್ ಕೊಡ್ಸ್ಬೇಕಲ್ಲ ಅಂತ ಐಡಿಯಾ ಆಗ್ತಾ ಇದೀನಿ. ಏನ್ ಮಾಡ್ಲಿ ನಂದ ಮೇಡಮ್? ಅದೇನ ನಲ್ಲಲಕ್ಕ ಚೆನ್ನಿ ರಾಟಿಲ್ಲ ಜಾಣ ಅಂತಾರಲ್ಲ, ಹಂಗಾದಿ ಇಲ್ಲಿ ಒಂದ್ ಮನ್ಯಾಗ ಒಂದ್ ಆಕಳ ಐತಿ, ಆಕಳ ತಗೊಂಡಾಗ ಮಾರಿ ಫೋನ್ ಹಂಗೆ. ಇಲ್ಲಿ ಗ್ರೂಪ್ ನಲ್ಲಿ ಫ್ರೆಶ್ನರ್ ಇದಾರೆ, ಲತಾ ಸೇಠ್ ಅಂತ ಮೇಡಮ್. ಪ್ಲೀಸ್ ಹ್ಯಾಂಡ್ ರೈಸ್ ಮೇಡಮ್. ಲತಾ ಸೇಠ್ ಮೇಡಮ್, ಯು ಆರ್ ಎ ಮೋಸ್ಟ್ಲಿ ಫ್ರೆಶ್ನರ್, because already English session separate and Hindi session separate running. Please join another sessions. Your phone number send me, madam. Lata Seth madam, hand raise and speak your opinion. ವೆಲ್ಕಮ್ ಮೇಡಮ್, ಲತಾ ಸೇಠ್ ಮೇಡಮ್. ಲತಾ ಸೇಠ್ ಅನ್ಮ್ಯೂಟ್ ಕೊಡಿ ಮೇಡಮ್ ಅವ್ರಿಗೆ. ವೆಲ್ಕಮ್ ಮೇಡಮ್, ಅನ್ಮ್ಯೂಟ್ ಆಗಿ ಮಾಡ್ಕೊಳ್ಳಿ ಮೇಡಮ್. ಲತಾ ಸೇಠ್ ಮೇಡಮ್, ಪ್ಲೀಸ್ ಅನ್ಮ್ಯೂಟ್ ಯುವರ್ ಆಪ್ಷನ್ಸ್. ಎಸ್, ಸ್ಪೀಕ್ ಮೇಡಮ್. हेलो. हाँ, टेल मी मैडम. सर नमस्कार सर. नमस्ते. हाँ जी सर, मैंने तो फर्स्ट टाइम ज्वाइन किया है, मुझे मालूम नहीं हिंदी में कब होता है. किधर से मैडम? हेलो. आपका गांव किधर मैडम? मेरा गांव तो नहीं है, मैं शहर में रहती हूँ, न्यू दिल्ली. ओह, अरे वाओ, ग्रेट मैडम. वेलकम मैडम, हार्टी वेलकम टोटल और सेशंस को. सर मुझे पता नहीं था, मैंने कल ही आपका रजिस्ट्रेशन कराया. हाँ. तो फिर आज मुझे पता नहीं चला कि टाइमिंग क्या था. हाँ. तो मैंने देखा तो 3 बजे का कुछ लिखा हुआ था, मगर फिर मैंने ज्वाइन आज ऐसे बिना देखे ज्वाइन किया. तो हाँ. ये मतलब सब बातें कर रहे थे जो जूम पे, तो मुझे समझ ही नहीं आ रहा था क्या बात है, कैसे करें. वीडियो ऑन ओके. करो.
तो मैं जानना चाहती हूँ कैसे क्या ज्वाइन करना है, कब होगी क्लासेस वगैरह कुछ। व्हाट्सएप पे तो कोई मैसेज आया नहीं, बस यही था कि 3 बजे से स्टार्ट होगा और 4:30 बजे तक। मगर जूम पे तो अभी भी लोग हैं, तो मैं अचानक ही ज्वाइन कर लिया था वो तो। यस, थैंक यू मैडम। योर सेल नंबर, फोन नंबर मैसेज में सेंड मी मेरा मैडम। फोन हाँ, एट मैडम फाइव नाइन आपका फाइव नंबर आपका नंबर ग्रुप में ज्वाइन होगा। हाँ, ग्रुप में डाल दूं क्या अभी, चैट में डालूं क्या? हाँ, ये चैट बॉक्स में डालो। चैट बॉक्स में तो अभी 1 मिनट। ಬರ್ಕೊಂಬಿಡಿ ಮೇಡಮ್, ನಂದ ಮೇಡಮ್ ಬರ್ಕೊಂಬಿಡಿ, ಹೇಳ್ತಾರ ಅವ್ರು. 8595007338। हेलो। ಹಾ, हेलो यस मैडम। हाँ जी, ओके डाल मैडम। दिया सर। हाँ यस यस, ओके ओके थैंक यू। ओके। हमसे हिंदी प्रोग्राम सेपरेट टाइमिंग है मैडम। वो आपका नंबर वो ज्वाइन करता। यस, नेक्स्ट वो मैसेज आता आपको उसी प्रोग्राम में ज्वाइन मैडम। ठीक है सर, ठीक है, ओके। ओके, थैंक यू मैडम, थैंक यू। ओके, थैंक यू वेरी मच। यस यस मैडम। यस ಮಾಸ್ಟರ್, ಈ ತರ ಪ್ರತಿ ಶನಿವಾರ ಸ್ಪೆಷಲ್ ಪ್ರೋಗ್ರಾಮ್ ನಡೀತಾ ಇರುತ್ತೆ. ತಾವೆಲ್ಲರೂ ಕೂಡ ತಮ್ಮಲ್ಲಿ ಪ್ರತಿಯೊಬ್ಬರ ಹತ್ರನೂ ಒಂದಿಲ್ಲ ಒಂದ್ ಕಲೆ ಇದ್ದೇ ಇರುತ್ತೆ. ಅದ್ರಿಂದ ತಾವು ಬಾಲ್ಯದಿಂದ ಹಿಡಿದು ಏನೆಲ್ಲ ಕಲ್ತಿರ್ತೀರಾ, ನೋಡಿರ್ತೀರಾ, ಕೇಳಿರ್ತೀರಾ, ಈ ಪ್ರಪಂಚಕ್ಕೆ ಬಂದೀವಿ ಅಂತಂದಾಗ ಒಂದ್ ದಿವಸ ಹೋಗ್ತೀವಿ. ಹೋಗೋದ್ರೊಳಗು ನಮ್ಮ ಇರುವಿಕೆಯನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಯಾರು ನೆನ್ಪಿಟ್ಕೊಳ್ಳಲ್ಲ. ನೋಡಿ, ಇವತ್ತು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಕೋಟ್ಯಾನುಕೋಟಿ ಜನ ಇದ್ರು, ಅವ್ರೆಲ್ಲರ ಹೆಸರು ಇಲ್ಲ. ಮುಂದಾಳತ್ವ ಯಾರು ವಹಿಸಿದ್ರು ಅವ್ರ ಹೆಸರುಗಳು ಮಾತ್ರ ಇದಾವೆ. ಹಂಗೆ ಇವತ್ತು ಕೂಡ ಈ ಒಂದು ಸದ್ಯದ ಸಿಚುವೇಶನ್ ಅಲ್ಲಿ, ಪರಿಸ್ಥಿತಿಯಲ್ಲಿ ತಾವೇನ್ ಕೊಡುಗೆ ಕೊಡ್ತೀರಾ, ಅಟ್ಲೀಸ್ಟ್ ಈ ಸೆಷನ್ ನಲ್ಲಿ ಆದ್ರೂ ಒಂದಿಷ್ಟು ದಿವಸ ನಿಮ್ ಹೆಸರನ್ನ ಇಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ, ಅದ್ ಗುಣಗಾನ ಮಾಡ್ತಾ ಇರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ಒಂದು ತೆಂಗಿನ ಗಿಡ, ಒಂದು ಅಡಿಕೆ ಗಿಡ, ಒಂದು ಗರಿ ಬಂತು ಅಂದ್ರೆ ಅದು ಸುಮಾರು 4-5 ತಿಂಗಳ ನಂತರ ಬಿದ್ದು ಹೋಗುತ್ತೆ ಅದು ಗರಿ. ಆ ಗರಿ ಬಿದ್ದಂತ ಜಾಗದಾಗ ತನ್ನ ಮಾರ್ಕನ್ ಬಿಟ್ಟು ಹೋಗಿರುತ್ತೆ, ನಾ ಇಂಥ ಜಾಗದಾಗ ಇದ್ದೆ ಅಂತೇಳಿ. ಅಟ್ಲೀಸ್ಟ್ ಒಂದು 6 ತಿಂಗಳು ಇದ್ದು ಹೋಗ್ತಕ್ಕಂಥ ಒಂದು ತೆಂಗಿನ ಗರಿ ತನ್ನ ಇರುವಿಕೆಯನ್ನು ಗುರುತಿಸಿ ಹೋಗುತ್ತೆ ಅಂತಂದ್ರೆ, ನಾವು ಕನಿಷ್ಠ 60 ವರ್ಷ, 80 ವರ್ಷ, 100 ವರ್ಷ ಇಲ್ಲಿ ಇದೀವಿ ಅಂತಂದ್ರೆ ನಮ್ ಇರುವಿಕೆಯನ್ನು ಬಿಟ್ಟು ಹೋಗಿಲ್ಲ ಅಂದ್ರೆ ನಾವೇನ್ ಮಾಡ್ದಂಗಾಯ್ತು, ನಾವೇನಕ್ ಭೂಮಿ ಬಂದಂಗಾಯ್ತು. ಅದಕ್ಕೆ ಪ್ರತಿಯೊಬ್ರು ತಮ್ಮಲ್ಲಿ ಇರ್ತಕ್ಕಂಥ ಕಲೆ, ಸಾಹಿತ್ಯ ಏನಾದ್ರೂ ಇರುತ್ತೆ. ಹಾಗಾಗ್ಬಿಟ್ಟು ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ಸ್ವಲ್ಪ ಕೆದಕಿ. ನಮ್ಗೆ ಏನು ಗೊತ್ತಿಲ್ಲ, ನೀವು ಮಾತಾಡಕ್ ಬರಲ್ಲ, ಅದಿಲ್ಲ ಅಂದಿಲ್ಲ, ಇಲ್ಲ ಅಂತಂದ್ರೆ ಏನು ಇಲ್ಲ, ನಾನೇ ಇಲ್ಲ ಅನ್ನಂಗ ಆಗ್ಬಿಡುತ್ತೆ ಅದಕ್ಕೆ ಬರ್ತಾ ಬರ್ತಾ. ಅದಕ್ಕೆ ಅದನ್ನೇ ಅಂತಂದ್ರೆ ಏನಾದ್ರೂ ಇದ್ದದ್ದನ್ನ ನೀವು ಕೆದಕ್ರಿ. ನಿಮ್ಮಲ್ಲಿ ಇದ್ದೇ ಇರುತ್ತೆ, ಅದು ಇರಲೇಬೇಕು. ಮನುಷ್ಯ ಅಂದಾಗ ಮಾತಾಡಕ್ ಬರ್ತೈತಿ ಅಂತ ಅವರಲ್ಲಿ ಏನಾದ್ರೂ ಇರ್ಲೇಬೇಕು. ಅದರಿಂದ ದಯವಿಟ್ಟು ಪ್ರತಿಯೊಬ್ರು ಕಲೀಲಿಕ್ಕೆ ಒತ್ತು ಕೊಡಿ. ನಿಮ್ಗೆ ಕೆದಕಿ ಹೋದಾಗ ಇದು ಗೊತ್ತಾಗುತ್ತೆ. ನಿಮ್ಗೆ ಇನ್ನೂ ಓಪನ್ ಮಾಡ್ಲಿಕ್ಕೆ ಬೇಕು ಅಂತಂದ್ರ ಪೆನ್ ಪೇಪರ್ ತಗೊಳ್ರಿ. ಖಾಲಿ ದಿವಸ ಸುಮ್ಮನೆ ಬರಿತಾ ಹೋಗ್ರಿ. ಈಗ ಹಾಳ್ ಮೊಬೈಲ್ ಅನ್ನ ಖಾಲಿ ಟೈಮ್ ನಾಗ ಬಳಸೋದ್ ಬಿಟ್ಟು ಪೆನ್ ಪೇಪರ್ ತಗೊಂಡ್ ಕುತ್ಕರಿ, ನೀವು ಬರಿತಾ ಹೋಗ್ರಿ. ಬಾಲ್ಯಕ್ಕೆ ಹೋಗ್ರಿ. ನೀವು ಬಾಲ್ಯದಲ್ಲಿ ಯಾರ ಜೊತೆ ಆಟ ಆಡ್ತಿದ್ರಿ, ಎಲ್ಲಿ ಹೋಗ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ, ಏನೇನ್ ಆಡ್ತಿದ್ರಿ ಆಟಗಳನ್ನ ಬರೀರಿ. ಏನೇನ್ ಹಾಡುಗಳು ಕೇಳ್ತಾರೆ ಅವನ್ನೇ ಬರೀರಿ. ಅವಾಗ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಓಪನ್ ಆಗುತ್ತೆ, ನಿಮ್ಮ ಅಂತಃಶಕ್ತಿ ಓಪನ್ ಆಗುತ್ತೆ. ಅವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆ, ಹೌದಲ್ಲ ನಾನು ಇದನ್ನ ಹೇಳ್ಬೋದಲ್ಲ, ನಾನು ಇದನ್ನ ಮಾಡ್ಬೋದಲ್ಲ ಅಂತಕ್ಕಂಥದ್ದು ಬರುತ್ತೆ ಮಾಸ್ಟರ್ಸ್. ಆದ್ರಿಂದ ಪ್ರತಿಯೊಬ್ಬರು ಭಾಗವಹಿಸೋಕೆ ಇಲ್ಲಿ ಅವಶ್ಯಕತೆ, ಭಾಗವಹಿಸಿ ಅಂತ ಹೇಳ್ತಾ, ಇಲ್ಲಿ ಎಂತೆಂತ ಜ್ಞಾನ ಸಿಗ್ತಾ ಇದೆ ನಮಗೆ. ನಿಜಕ್ಕೂ ಕೂಡ ಇಲ್ಲಿ ಬರೀ ದೇಹಕ್ಕೆ ಅಷ್ಟೇ ಜ್ಞಾನ ಇಲ್ಲ, ಆತ್ಮಕ್ಕೂ ಮನಸ್ಸಿಗೂ ಕೂಡ ಜ್ಞಾನ ಸಿಗ್ತಾ ಇದೆ. ಇದರಿಂದ ಪ್ರತಿಯೊಬ್ರು ಕೂಡ ಕುಟುಂಬದಲ್ಲಿ ಆಗ್ತಕ್ಕಂತ ಅಡೆತಡೆಗಳು ಅವೆಲ್ಲವನ್ನು ಸರಿ ಮಾಡಿಕೊಂಡು ಆರೋಗ್ಯಯುತವಾದಂತ ಆನಂದಯುತವಾದ ಜೀವನವನ್ನ ನಾವು ಕಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡೋದು ಅಂತ ಹೇಳ್ತಾರಲ್ಲ, ಹಂಗ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಎಲ್ಲರೂ ಇದನ್ನ ಯುಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳಿ ತಮ್ಮೆಲ್ಲರೂ ಕೂಡ ವಿನಂತಿಸಿಕೊಳ್ತೀನಿ. ಎಸ್, ಮತ್ಯಾರು ಮುಂದ್ ಬರ್ತಾ ಇದ್ದೀರಾ ಹಾಡು ಹೇಳಲಿಕ್ಕೆ, ಕತೆ ಹೇಳಲಿಕ್ಕೆ? ನೋಡೋಣ, ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ರು ಮಾಡ್ಲೇಬೇಕು. ತಾವೆಲ್ಲರೂ ಸಿದ್ಧರಾದ್ರೆ ನಾವು ಇನ್ನೂ ಹೊಸ ಹೊಸ ನಾಟಕಗಳನ್ನ, ಕಿರುಚಿತ್ರಗಳನ್ನ ಸ್ಪೆಷಲ್ ಆಗಿ, ಯಾಕಂದ್ರೆ ನಮಗಿನ್ನೂ ಪಾತ್ರ ಕೊಡ್ಲಿಕ್ಕೆ ಆಳುಗಳು ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ದೇಹದ ದಾಢ್ಯತೆ ತಕ್ಕಂಗೆ ನಾವು ಪಾತ್ರ ಕೊಡ್ಬೇಕಾಗತ್ತೆ. ಮತ್ತೆ ಯಾರು ಇಲ್ಲ ಅಂದಾಗೆ ಅನಿವಾರ್ಯವಾಗಿ ಮಾಡಿದವರೇ ಮಾಡ್ಬೇಕಾಗಿತ್ತೆ. ಅದಕ್ಕೆ ನೀವೆಲ್ಲರೂ ಕೂಡ ಮುಂದೆ ಬಂದ್ರಿ ಅಂದ್ರೆ ನಿಮ್ಮ ದೇಹ ದಾಢ್ಯತೆ, ನಿಮ್ಮ ವಾಯ್ಸ್, ನಿಮ್ಮ ಧ್ವನಿ ಎಷ್ಟು ಕಠೋರ ಇರುತ್ತೆ, ಅದ್ರ ತಕ್ಕಂಗೆ ಪಾತ್ರಗಳನ್ನ ಕೊಟ್ಟಾಗ ಆ ವೇಷಭೂಷಣ ಎಲ್ಲದಕ್ಕೂ ಕಾಸ್ಟ್ಯೂಮ್ ಚೆನ್ನಾಗ್ ಬಂತು ಅಂದ್ರೆ ಒಂದು ಎಫೆಕ್ಟಿವ್ ಆಗುತ್ತೆ. ಏನಪ್ಪ ಇವರು ಟಿವಿ ಕಾರ್ಯಕ್ರಮದವರು, ಸಿನಿಮಾದವ್ರು ಕೊಟ್ಟಂಗೆ ಕೊಡ್ತಾರಲ್ಲ ಕಾರ್ಯಕ್ರಮ ಅನ್ನೋ ತರ ಆಗ್ಬೇಕದು ಸಮಾಜಕ್ಕೆ. ಯಾಕಂದ್ರೆ ಬರೀ ಊಟದ ಜೊತೆ ಉಪ್ಪಿನಕಾಯಿನೂ ಬೇಕಾಗುತ್ತಲ್ಲ, ಹಂಗೆ ಬರೀ ಸ್ವಾಧ್ಯಾಯ ಧ್ಯಾನ ಅಂದ್ರೆ ವರ್ಕ್ ಆಗಲ್ಲ. ಅದ್ರ ಜೊತೆ ಎಲ್ಲದೂ ಬೇಕಾಗತ್ತೆ. ಹಾಸ್ಯ ಇದೊಂಥರ ಉಪ್ಪಿನಕಾಯಿ ಇದ್ದಂಗೆ, ಟೇಸ್ಟ್ ಇದ್ದಂಗೆ.
ನೋಡಿ ಫುಲ್ ಪಿಕ್ಚರ್ ನೋಡಿ ಬರ್ತೀರಿ 3 ತಾಸಿಂದು. ಅದ್ರಾಗ ನೆನ್ಪಿಡದೆ ನೀವು ಆ ಜಗ್ಗೇಶಿ ಹಾಸ್ಯಗಳು, ಕೆಲವರು ಹಾಸ್ಯ ಏನ್ ಬರ್ತಿಲ್ಲ ಅದ್ ಮಾತ್ರ ನೆನ್ಪಿಟ್ಟಿರ್ತೀರಿ. ಬೇರೆಯವ್ರು ಹೇಳ್ಬೇಕಾದ್ರೆ ಅದನ್ನೇ ಹೇಳ್ತಿರ್ತೀರಿ, ಏನ್ ಹಾಸ್ಯ ಮಾಡಿದ್ರ ಅಂತೇಳಿ. ಹಂಗಿಲ್ಲಿ ನಿಮ್ಗೆ ಉಳಿಯೋದ್ ಹಾಸ್ಯ ಎಲ್ಲನ್ನು ಹೂವರಳ್ದಂಗ ಅರಳ್ಸತ್ ಮಕಾನ. ಅಳನು ಸತ್ತಾಗ ಹೆಣ ಮಕ್ಕೊಂಡೈತಿ ಅಂದ್ರೂ ಕೂಡ ನೀವು ಜಾಸ್ತಿ ನಗಾಕತ್ರಿ ಅಂತಂದ್ರೆ ಅದು ಎದ್ದ ನಗಾಕತ್ತತಿ. ಅದಕ್ಕೆ ನಗುವುದಲ್ಲಿ ಸ್ಪೆಷಲಿಟಿ ಆರೋಗ್ಯ ಇದೆ ಆ ನಗುವಿನಲ್ಲಿ. ಅದ್ರಿಂದ ಎಲ್ಲರೂ ಕೂಡ ಅದಕ್ಕೆ ಭಾಗವಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಶಿಕಲಾ ಮೇಡಮ್ ವೆಲ್ಕಮ್, ಮಾತಾಡಿ, ಅನ್ಮಿಟ್ ಕೊಡಿ ಅವ್ರಿಗೆ. ಎಲ್ಲಿ ಸರ್, ಎಲ್ಲೂ ನಾನ್ ಸ್ಟಾಪ್ ಇಲ್ಲ ಸರ್, ನಮಗೂ ಒಂದ್ ಸ್ವಲ್ಪ ಅವಕಾಶ ಕೊಡಿ. ನಡಿ, ಇವ್ರ ಹೆಸರು ಶನಗೌಡ್ರೆ ಅಂತ ಮಾಸ್ಟರ್, ಆದ್ರೆ ದೊಡ್ಡಗೌಡ್ರು ಅಂತ ನಾವ್ ಯಾಕೆ ಕರಿತೀವಿ ಅಂದ್ರೆ ಚಟಪಟ ಚಿನ್ಕುರುಳಿ ಹುರುಳಿ ಕಾಳ್ ತರ ಮಾತಾಡ್ಬಿಡ್ತಾರೆ. ನಾನು ಏನ್ ಹೇಳ್ಬೇಕು ಅಂತ ಇರ್ತೀನಿ ಅದಕ್ಕೆ ಇನ್ನು ಪ್ರಭಾವವಾಗಿ ಸೇರಿಸಿ ಒಡಿಸ್ನ ಮಾತಾಡ್ತಾರೆ. ಈ ರೀತಿ ನಾವು ತಯಾರಾಗ್ಬೇಕು. ಗೌಡ್ರೆ, ಹೇಳಮ್ಮ. ಜಗ್ಗೇಶಿ ಅಂದ್ರಲ್ಲ, ಅವ್ರದೊಂದೇನಾದ್ರೂ ಒಂದ್ ಡೈಲಾಗ್ ಬಿಡಿ ನೋಡೋಣ. ಇಲ್ಲ ಅವ್ರದೊಂದು ಏನಂತಾರೆ ಸರ್, ಒಂದು ಫೇಮಸ್ ಇದಿರುತ್ತಲ್ಲ ಹಾಸ್ಯ, ನೋಡೋಣ ಏನಾದ್ರೂ ಒಂದು ಹೇಳಿ ನೋಡೋಣ. ಜಗ್ಗೇಶಿ ಹೌದು. ಈ ಅಕ್ಕ ನಿನ್ ಬಾಯಿಗೆ ಮಣ್ಣಾಕ. ಇನ್ನೊಂದ್ ಹೇಳಿ. ಹಾ ಐತೆ ಲಕ್ಕಡಿ ಜುಮ್ಮ. ಹೇಳಿ ಸರ್ ನೀವು. ನಾನು ಕೂಡ ಮಾಡ್ಬೇಕಾದ್ನ, ಯಾಕಂದ್ರೆ ನನಗ ಆಗಲ್ಲ ಅದು, ಯಾಕಂದ್ರೆ ನಾನು ಇದನ್ನಾಗ್ಲಿತ್ತೀನಿ. ಲೈತಿ ಪಕಡಿ ಜುಮ್ಮ. ಶನಿವಾರ ಈ ತರ ಬರ್ಬೇಕಲ್ವಾ ಮಾಸ್ಟರ್ಸ್, ಏನಂತೀರಾ? ನೀವು ಸಿಂಬಲ್ ತೋರ್ಸಿದ್ರೆ ನಾವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಯ್ಯೋ ಇದು ಮಾಡ್ಬೇಕು ಬೇಡವೋ ಅಂತ ನಮಗೂ ಕೂಡ ಭಯ ಇರುತ್ತೆ. ಸಿಂಬಲ್ ಇವ್ರೊಬ್ರು ತೋರ್ಸಿದ್ರು, ಶಿವಗಂಗಮ್ಮ ಮೇಡಮ್, ನಾಗರತ್ನಮ್ಮ ಮೇಡಮ್. ಏನ್ ಮೇಡಮ್ ಸೀರಿಯಸ್ ಆದ್ರೆ ನಾವ್ ಏನ್ ಮಾಡೋಣ? ನಿಮ್ ಫೇಸ್ ಅಲ್ಲಿ ಸೀರಿಯಸ್ ತೋರ್ಸ್ಬಿಟ್ರೆ ಉಮಾದೇವಿ ಮೇಡಮ್ ಎಸ್ ಅಂತಿದ್ದಾರೆ. ಮತ್ತೆ ಯಾರ ಎಸ್ ಅಂತಾರ ನೋಡೋಣ. ನಂದ ಮೇಡಮ್. ಓ ಸೂಪರ್. ಶುರು ಹಚ್ಕೊಳ್ಳೋದ ಗೌಡ್ರೆ? ಏನಪ್ಪ ನೀವು ಬೆಂಕಿ ಎತ್ತಿಸ್ಬಿಡ್ತೀರಾ, ಸುಮ್ನೆ ಹೊಗೆ ಆಡಿಸ್ತೀರಾ. ಜ್ವಾಲೆ ಎತ್ತಿಸ್ರಿ, ಹಿಂಗಾದ್ರೂ ಆಗುದಿಲ್ಲಪ್ಪ. ಪ್ರತಿಸ್ಪರ್ಧಿ ಬಂದ್ರೆ ತಾನೇ ಇಲ್ಲಿ. ಹೋಗ್ಲಿ ಬಿಡಿ. ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳೋಣ. ಕತ್ತು ಬೆನ್ನು ನೇರ. ಓಟು ನಂದ ಮೇಡಮ್, ನಿಮ್ ಬಿಟ್ಬಿಡ್ತೀನಪ್ಪ. ನೆಟ್ ಅವ್ರದ್ದೇನು ನೆಟ್ವರ್ಕ್ ಇಶ್ಯೂ ಆಯ್ತೇನ ಅವ್ರದ್ದು? ಚನಗೌಡ್ರದು ಲೆಫ್ಟ್ ಆಗಿರ್ಬೋದು ಮೇಡಮ್, ಅವ್ರದ್ದು ನೆಟ್ ಇಶ್ಯೂ ಆಗಿದೆ ಅವ್ರದ್ದು. ಓಕೆ ಮೇಡಮ್, ಆಪ್ಷನ್ ಕೊಡಿ ನಮ್ಮ ನಾಗರತ್ನಮ್ಮ ಮೇಡಮ್. ಅನ್ಮ್ಯೂಟ್ ಕೊಡ್ತೇನೆ ಅವ್ರಿಗೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸೈಲೆಂಟ್ ಆಗ್ಬಿಟ್ಟಿದೆ ನಮ್ಮ ಅವತಾರ್ ಫೌಂಡೇಶನ್ ವೇದಿಕೆ. 1 ಸೆಕೆಂಡ್ ಸೈಲೆಂಟ್ ಆಗೋಂಗಿಲ್ಲ. ಬರ್ಲಿ. ಇರ್ಬೇಕಮ್ಮ, ಅದು ಅಷ್ಟು ಕರೆಕ್ಟ್ ಬರ್ತಾ ಇಲ್ಲ. ಎಸ್. ಯಾರಾದ್ರೂ ಬಂದ್ರ ಮೇಡಮ್? ಅಟ್ಲೀಸ್ಟ್ ಇಷ್ಟ ಹೇಳಿದಾಗ ಮುಂದ್ ಬಂದ್ರ ಮಾತಾಡ್ಲಿಕ್ಕೆ ಅಥವಾ ಹೇಳಲಿಕ್ಕೆ. ನಾಗರತ್ನಮ್ಮ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಹೇಳ್ತೀರಾ ಮೇಡಮ್? ಸರ್ ನಾನಿದ್ದೀನಿ. ಅಜ್ಜಿ ಇದ್ದಾಳೆ, ನಮ್ಮ ಹಳೆ ಅಜ್ಜಿ. ಎದೈತಿ ಮೇಡಮ್ ಅವ್ರಿಗೆ ಕೊಡಿ. ವೆಲ್ಕಮ್ ಮೇಡಮ್. ಅವ್ರಿಗೆ ಅನ್ಮ್ಯೂಟ್ ಮಾಡಿದ್ದೆ ನಾನು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಆಗಿದೆ ನಿಮ್ದು, ಮಾತಾಡಿ. ಆಗಿದೆ. ಹಳೆ ಪಿಕ್ಚರ್ನ ಶಾಂತಮ್ಮ ಅಂತ ಇತ್ತಲ್ಲ, ಹಂಗಿದೆ ಸೇಮ್. ಆ ಪಾತ್ರ ಕೊಟ್ಬಿಡೋಣ ಅಂತ ವೇದವತಿ ಮೇಡಮ್ಗೆ. ಏನ್ಲಾ ಮೂಳ ಹಿಂಗಂತ್ಯಾ ನನ್ಗೆ ಅಂತ ಹೇಳಿ. ಹೇಳಿ ಮೇಡಮ್. ಈಗ ಇನ್ನೊಂದ್ 5 ನಿಮಿಷ ಬಿಟ್ಟು ಈಗ ಬೇರೆ ಯಾರಿಗೆ ಆಗಿದ್ರು ಕೊಡಿ. ಉಪ್ಪಿಟ್ಟು ರೆಡಿ ಮಾಡ್ತೀರಾ ಅಷ್ಟೊತ್ತಿಗೆ? ನಾವು ಬರ್ತೇವೆ. ಮಾಡ್ತೀನಿ ಬನ್ನಿ. ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ರೆಡಿ ಮಾಡಿ. ಎಲ್ಲ ತರಕಾರಿ ಅವರೆಕಾಳು ಎಲ್ಲ ಹಾಕಿ. ಜಾಸ್ತಿ ಅವರೆಕಾಳು ಹಾಕಿ, ಸೌಂಡ್ ಚೆನ್ನಾಗ್ ಬರ್ಬೇಕು. ಅವರೆಕಾಳು ಜಾಸ್ತಿ ಹಾಕಿ. ನಮ್ಮ ವೇದವತಿ ಅಮ್ಮ ಬರ್ತಾರೆ, ಸ್ವಲ್ಪ ಏನೋ ಪ್ರಿಪೇರ್ ಮಾಡ್ತಾರೆ. ಅವರೆಕಾಳು ಸಂಬಂಧಪಟ್ಟಿದ್ದ ಹಾಗೆ ಈಗ ಸಂಕ್ರಾಂತಿ ಹಬ್ಬ ಮುಗೀತು, ಎಲ್ಲೋದ್ರು ಅವರೆಕಾಯಿ, ಯಾರ ಮನೆಗೆ ಹೋದ್ರು ಅವರೆಕಾಯಿ. ಅವರೆಕಾಯಿ ಮಾಡಿ ಮಾಡಿ ಮಕ್ಳಿಗೆ ಗಂಡನ್ಗೆ
ತಾತ ಅಜ್ಜಿಗೆ ಎಲ್ರಿಗೂ ಬೇಜಾರಾಗ್ಬಿಟ್ಟಿದೆ. ಒಂದು ಹಾಡ್ ಬಿಡವ ಗೌಡ್ರೆ. ನಮಸ್ತೆ ಮೇಡಮ್, ಅನ್ಮ್ಯೂಟ್ ಆಗಿದೆ ಅಲ್ವಾ? ವೆಲ್ಕಮ್ ಮೇಡಮ್. ಹಾ, ಕೇಳ್ತಾ ಧನ್ಯವಾದ ಇದೆ. ಮೇಡಮ್. ಧನ್ಯವಾದ ಮೇಡಮ್. ನಾನು ಒಂದು ಹಾಡು ಹೇಳ್ತೀನಿ, ಗಂಟಲು ಚೆನ್ನಾಗಿಲ್ಲ ಆದ್ರೂ ಹೇಳ್ತೀನಿ. ಈ ಜಗವ ನಂಬಿಸುತ್ತವೇ ಇಲ್ಲ, ಈ ಜಗವ ನಂಬಿಸುತ್ತವೇ ಇಲ್ಲ, ಪಾರು ಮಾಡೋ ದೇವ, ಪಾರು ಮಾಡೋ ದೇವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೆ ಜಗದ ವೈಭವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೆ ಜಗದ ವೈಭವ. ಜನರ ದೂರಲೇಕೆ ನಾವು, ಅವರ ಕಷ್ಟದಲ್ಲಿಯರು. ಜನರ ದೂರಲೇಕೆ ನಾವು, ಅವರ ಕಷ್ಟದಲ್ಲಿಯರು. ಅವರ ಚಿಂತೆ ಅವರಿಗುವುದು, ನಮ್ಮ ಚಿಂತೆ ಯಾರಿಗೆ ಮದು. ಅವರ ಚಿಂತೆ ಅವರಿಗಿಹುದು, ನಮ್ಮ ಚಿಂತೆ ಯಾರಿಗೆ ಮುದು. ಈ ಜಗವ ನಂಬಿ ಸುಖವೇ ಇಲ್ಲ, ಪಾರು ಮಾಡೋ ದೇವ. ಮನುಜ ತನ್ನ ಮಿತಿಯಲ್ಲಿ ಅರಿಯ, ಮನುಜ ತನ್ನ ಮಿತಿಯ ಅರಿಯ, ಕಟ್ಟುತಿಹನೋ ಗಗನದಿ ಮನೆಯ. ಮನುಜ ತನ್ನ ಮಿತಿಯ ಅರಿಯ, ಕಟ್ಟುತಿಹನೋ ಗಗನದಿ ಮನೆಯ. ಸುಖದಿ ಬಾಳ್ವೇನೆಂದು ದುಡಿವ, ಬಾಳು ಮುಗಿವ ಮೊದಲೇ ಮಡಿವ. ಸುಖದಿ ಬಾಳ್ವೇನೆಂದು ದುಡಿವ, ಬಾಳು ಮುಗಿವ ಮೊದಲೇ ಮಡುವ. ಈ ಜಗವ ನಂಬಿ ಸುಖವೇ ಇಲ್ಲ, ಪಾರು ಮಾಡೋ ದೇವ. ಎಷ್ಟು ಸಾವು ನೋವು ಇದಕ್ಕೆ ಆದಿ ಅಂತ್ಯವೇ ಇಲ್ಲ, ಎಷ್ಟು ಸಾವು ನೋವು ಇದಕ್ಕೆ ಆದಿ ಅಂತ್ಯವೇ ಇಲ್ಲ. ಆಸೆ ಪಟ್ಟು ದುಡಿದನೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ, ಆಸೆ ಪಟ್ಟು ದುಡಿಯುವುದೆಲ್ಲ ಇಲ್ಲೇ ಬಿಟ್ಟು ನಡೆಯುವರೆಲ್ಲ, ಅಲ್ಲೇ ಬಿಟ್ಟು ನಡೆಯುವರೆಲ್ಲ. ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ನನಗೆ, ಹೇ ದೇವ ನೀನೊಬ್ಬನೇ ಆತ್ಮೀಯ ಬಂಧು ನನಗೆ. ಪ್ರೀತಿ ಮಾಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ, ಪ್ರೀತಿ ಮಾಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ, ಪ್ರೀತಿ ಮಾಡುವವರಲ್ಲಿ ನಿನ್ನನ್ನು ಬಿಟ್ಟರಿಲ್ಲ. ಈ ಜಗವ ನಂಬಿ ಸುಖವೇ ಇಲ್ಲ, ಈ ಜಗವ ನಂಬಿ ಸುಖವೇ ಇಲ್ಲ, ಪಾರು ಮಾಡೋ ದೇವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೇ ಜಗದ ವೈಭವ. ಒಂದು ಸುಖಕ್ಕೆ ನೂರು ದುಗುಡ, ಇದುವೇ ಜಗದ ವೈಭವ. ನಮಸ್ತೆ ಮೇಡಮ್, ನಮಸ್ತೆ, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಾಗರತ್ನಮ್ಮ ಮೇಡಮ್, ಹೇಳಿ ಒಂದು ಮೇಡಮ್. ಇರುವೆ ಇಷ್ಟು ಚಿಕ್ಕದಾಗಿರುತ್ತೆ, ಅದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ದೊಡ್ಡ ದೊಡ್ಡ ವಸ್ತುನ ಭಾರನ ಎತ್ಕೊಂಡು ಕಷ್ಟಪಟ್ಟು ಮುಂದೆ ಹೋಗುತ್ತೆ. ಹಾಗೆ ನಮ್ಗೇನೋ ಬರಲ್ಲಪ್ಪ, ಈಗ ನನ್ಗೂ ಏನು ಬರಲ್ಲ, ಹಾಡಂತೂ ಬರದೇ ಇಲ್ಲ, ಬಂದು ವೇದಿಕೆನಲ್ಲಿ ನಾವು ನಿಂತ್ಕೊಂಡ್ರೆ ಅದ್ ಹೆಂಗೋ ಗೊತ್ತಿಲ್ಲ. ಈ ವೇದಿಕೆ ಮಹಿಮೆನೆ ಹಾಗೆ, ಗುರುಗಳ ಚೈತನ್ಯ ನಮ್ಗೆ ಅದ್ ಬರ್ತಾ ಇರುತ್ತೆ ಆಟೋಮೆಟಿಕಲಿ. ನೋಡಿ, ಥ್ರೋಟ್ ಇನ್ಫೆಕ್ಷನ್ ಅಂದ್ರು ನಮ್ಮ 18 ವರ್ಷದ ಅಮ್ಮ, 18 ವರ್ಷದ ಹುಡುಗಿ ಅಂತ ಕರಿತೀನಿ, ಅವ್ರು ಬೇಜಾರ್ ಮಾಡ್ಕೊಳಲ್ಲ, ಇನ್ನು ನಗ್ತಾರೆ. ಕರಿಬಹುದಾ ಮೇಡಮ್? ಓಕೆ ಓಕೆ. ನೋಡಿ, ಹಾಗೆ ನಾವು ಬಂತು ಅಂದ್ರೆ ಇಲ್ಲಿ ಆಟೋಮೆಟಿಕಲಿ ಬರ್ತಾ ಇರುತ್ತೆ, ನಮ್ಮ ಆಂತರ್ಯದಲ್ಲಿ ಆ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಕೌಶಲ್ಯನ ಹೊರಗಡೆ ಹಾಕೋದಕ್ಕೆ ನಾವು ಮುಂದೆ ಬಂದ್ರೆ ಸಾಕು, ಎಲ್ಲ ಬರ್ತಾ ಇರುತ್ತೆ. ಥ್ಯಾಂಕ್ ಯು ನಾಗರತ್ನಮ್ಮ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್, ಧನ್ಯವಾದ. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ. ನಂದಾ ಮೇಡಮ್. ಎಸ್ ಮೇಡಮ್. ವೇದವತಿ ಮೇಡಮ್ ಸ್ಟಾರ್ಟ್ ಮಾಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಇದು ವೃದ್ಧಾಪ್ಯದ ಬಗ್ಗೆ ಹೇಳ್ತೀನಿ. ಒಂದ್ ನಿಮಿಷ. ವೃದ್ಧಾಪ್ಯದಲ್ಲಿ ಸುಖಿ ಜೀವನದ ಸರಳ ಸೂತ್ರಗಳು. ಮಾತು ಆದಷ್ಟು ಕಡಿಮೆ ಇರಲಿ, ಸೇವಿಸುವ ಆಹಾರದಲ್ಲಿ ಸಂತೃಪ್ತಿ ಇರಲಿ, ಸದಾ ಭಗವಂತನ
ಸ್ಮರಣೆ ಬಾಯಲ್ಲಿ ಇರಲಿ. ಪ್ರಕೃತಿಗೆ ಅನುಗುಣವಾಗಿ ಜೀವನ ನಿಮ್ಮದಾಗಿರಲಿ. ಮಗ ಮತ್ತು ಸೊಸೆಯ ಕೆಲಸದಲ್ಲಿ ಎಂದೂ ಮೂಗು ತೂರಿಸದಿರಿ. ಬಯಸಿದ ವಸ್ತು ಸಿಗದಿದ್ದಾಗ ಕೋಪ ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸನ್ನು ತಿಳಿಗೊಳಿಸುವ ಒಂದಷ್ಟು ಗೆಳೆಯರನ್ನು ಹೊಂದಿರಿ. ಆಸ್ತಿ ಹಣದ ಬಗ್ಗೆ ಯೋಚನೆ ಕಡಿಮೆ ಮಾಡಿ. ನಿಮ್ಮ ಪರಿವಾರದ ಸಮಸ್ಯೆಗಳನ್ನು ಎಂದಿಗೂ ಇತರರೊಂದಿಗೆ ಹಂಚಿಕೊಳ್ಳದಿರಿ. ನೀವು ಗಟ್ಟಿ ಇರುವಷ್ಟು ದಿನ ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಕುಟುಂಬದ ಸಹಾಯ ನಿರೀಕ್ಷಿಸಬೇಡಿ. ಮನೆಗೆ ಬಂದ ವ್ಯಕ್ತಿಗಳೊಂದಿಗೆ ನಗುತ್ತಾ ಮಾತಾಡಿ. ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಮನೆಯಲ್ಲಿನ ಸಣ್ಣ ಪುಟ್ಟ ಕೆಲಸಗಳಿಗೆ ಸಹಾಯ ಮಾಡಿ. ಇಂದಿಗೂ ನಿಮ್ಮನ್ನು ಕೇಳಿ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಆಶಿಸಬೇಡಿ. ವೃದ್ಧಾಪ್ಯದಲ್ಲಿ ನಾವು ಜೀವನ ಇರಬೇಕು ಅಂದ್ರೆ ಈ ಸೂತ್ರಗಳನ್ನ ಅಳವಡಿಸಿಕೊಳ್ಳಬೇಕು. ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ವೃದ್ಧಾಪ್ಯದಲ್ಲಿ ಅಂದ್ರೆ ನಾವು ಸುಖಿಯಾಗಿರ್ಬೇಕಂದ್ರೆ ವೃದ್ಧಾಪ್ಯದಲ್ಲೂ ಕೂಡ ಖುಷಿಯಾಗಿರ್ಬೇಕಂದ್ರೆ ಯಾವ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೀರಾ. ತುಂಬಾ ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಮೇಡಮ್. ವೇದವತಿ ಮೇಡಮ್ ರೆಡಿ ಆಯ್ತಾ ಉಪ್ಪಿಟ್ಟು? ಬನ್ನಿ ಮೇಡಮ್ ತಣ್ಣಗಾಗ್ಬಿಡುತ್ತೆ. ಹೇಳ್ತೀನಿ, ಒಂದ್ ನಿಮಿಷ, ಇದೊಂದ್ ಮಿನಿಟ್. ನಾನೀಗ ಒಂದು ವಾಣಿ ಹೇಳ್ತೀನಿ. ವಾಣಿ ಆಯ್ತು. ತುಂಬಾ ಬೆಳಕಾಯ್ತಾ ಅಂತ. ಬೇಗ ಬನ್ನಿ ವೇದವತಿ ಅಮ್ಮ. ನಮಸ್ತೆ ಎಲ್ಲರಿಗೂ. ಕೆಲವರು ಸಿರಿ ಸಂಪದ, ವಿದ್ಯೆ, ಬುದ್ಧಿ, ಶಕ್ತಿ, ಸಾಮರ್ಥ್ಯ ಕಡಿಮೆ ಗಳಿಸಿರಬಹುದು, ಬಡವರಾಗಿರಬಹುದು. ಅವರನ್ನು ಕಂಡು ಶರಣರು, ಸಂತರು ಎಂದೂ ಅಹಂಕರಿಸುವುದಿಲ್ಲ. ಏಕೆಂದರೆ ಸಿರಿತನ, ಬಡತನ ಯಾವುದು ಸ್ಥಿರವಲ್ಲವಷ್ಟೇ. ಆದುದರಿಂದ ಈ ರಾಗ, ದ್ವೇಷ, ಅಹಂಕಾರಾದಿಗಳನ್ನು ಕಳೆದುಕೊಂಡು ನಮ್ಮ ಅಂತರಂಗ ಪರಿಶುದ್ಧವಾಗಬೇಕು. ಅದುವೇ ಸಾಧಕನ ನಿಜವಾದ ಲಕ್ಷಣ, ಶಿವನೊಲುಮೆಗೆ ಕಾರಣ. ಮಹಾನುಭಾವಿ ಬಸವಣ್ಣನವರು ಹೇಳುವಂತೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಇವುಗಳೇ ಕೂಡಲ ಸಂಗಮ ದೇವನೊಲಿಸುವ ಪರಿಗಳು. ಹೀಗೆ ನಮ್ಮ ಮನೋಭೂಮಿಯು ಹಸನಾದ ಮೇಲೆ ಅದರಲ್ಲಿ ನಾವು ಬಿತ್ತಬೇಕಾದ ಬೀಜವೆಂದರೆ ವಿಶ್ವಾಸ, ಶ್ರದ್ಧೆ. ಈ ವಿಶ್ವಾಸವೇ ಜೀವನದ ಭದ್ರ ಬುನಾದಿ. ವಿಶ್ವಾಸವಿಲ್ಲದಿದ್ದರೆ ದೇಶವಿಲ್ಲ, ಧರ್ಮವಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಏನೂ ಇಲ್ಲ. ವಿಶ್ವವು ನಿಂತಿರುವುದೇ ವಿಶ್ವಾಸದ ಮೇಲೆ. ಮನೆಯನ್ನು ಸ್ವರ್ಗ ಮಾಡುವುದು ವಿಶ್ವಾಸವಾದರೆ ಅದೇ ಮನೆಯನ್ನು ನರಕ ಮಾಡುವುದು ಅವಿಶ್ವಾಸ. ಶತ್ ಇತಿ ಸತ್ಯಂ ತದ್ಧಾರಿಕಾ ಮಥಿ. ಶ್ರತ್ ಎಂದರೆ ಸತ್ಯ. ಅದನ್ನು ಗ್ರಹಿಸುವ ಬುದ್ಧಿಗೆ ಶ್ರದ್ಧೆ ಎಂದು ಕರೆಯುತ್ತಾರೆ. ರೈತನಿಗೆ ಭೂಮಿಯ ಮೇಲೆ ಅದೆಂಥ ಶ್ರದ್ಧೆ! ಬಿತ್ತಿದ ಬೀಜ ಎಂದೂ ಹುಸಿ ಹೋಗುವುದಿಲ್ಲ. ಅದು ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ ಎಂಬ ದೃಢವಾದ ನಂಬಿಕೆ ರೈತನಲ್ಲಿದೆ. ಹಾಗೆಯೇ ಅಂತರಂಗದ ಕೃಷಿಯನ್ನು ಮಾಡುವ ಸಾಧಕನು ತಾನು ತನ್ನ ಎದೆಯ ಹೊಲದಲ್ಲಿ ಬಿತ್ತಿದ ಭಕ್ತಿಯ ಬೀಜ ಮುಕ್ತಿಯ ಫಲ ಕೊಡುತ್ತದೆ ಎಂದು ದೃಢವಾಗಿ ನಂಬಿರಬೇಕು. ಇದನ್ನೇ ವಿಶ್ವಾಸ, ಶ್ರದ್ಧೆ ಎನ್ನುವರು. ಇದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಪ್ರವಚನ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವಂಡರ್ಫುಲ್ ಆಗಿತ್ತು ಮೆಸೇಜ್. ಆದ್ರೆ ವಾಯ್ಸ್ ಕಮ್ಮಿ ಇತ್ತಲ್ಲಮ್ಮ. ಸ್ವಲ್ಪ ಬೆಳಿಗ್ಗೆ ಹೊತ್ತು ಹಾಗೆ ಇರುತ್ತೆ. ಮಧ್ಯಾಹ್ನ ರೆಡಿ ಆಗ್ತೇನೆ. ಮಧ್ಯಾಹ್ನ 3 ಗಂಟೆಗೆ. ತುಂಬಾ ಅದ್ಭುತವಾಗಿತ್ತು.
ಆತ್ಮವಿಶ್ವಾಸ ಥ್ಯಾಂಕ್ ಯು ಮತ್ತು ಶ್ರದ್ಧೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್. ಇವತ್ತು ರೆಡ್ಮಿ 8 ಡ್ಯುಯಲ್ ಅಂತ ಇದೆ, ಅವರು ಹೊಸಬ್ರು ಅನ್ಬೋದು. ಮೇಡಮ್ ನೀವು ಹಾಡ್ತೀರಾ? ಅನ್ಮ್ಯೂಟ್ ಆಗಿದೆ ಮೇಡಮ್. ಮಂಜುಳಾ ಮೇಡಮ್. ವೇದವತಿಮ್ಮ ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಬಂದ್ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಮೇಡಮ್ ನಾನೊಂದು ನಾನೇ ಮಾಡಿರತಕ್ಕಂಥದ್ದು ಒಂದು ಇದನ್ನ ಹೇಳ್ತೀನಿ. ಪ್ರತಿ ವರ್ಷ ಮಾಸ್ಟರ್ಸ್ ಪ್ರತಿ ವರ್ಷ ನಮ್ಮ ತುಮಕೂರಿನಲ್ಲಿ ಅಕ್ಮಾದೇವಿ ಜಯಂತಿ ಆಚರಿಸ್ತಾರೆ ನಮ್ಮ ಮೈತ್ರಿ ಸಂಘದಲ್ಲಿ. ಅದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಅವತ್ತೇನೆ ನಾವು ನಮ್ಮೂರಲ್ಲಿ ಮನೆ ದೇವರು ಬೆಟ್ಟಕ್ಕೂ ಹೋಗ್ಬೇಕಾಗಿರುತ್ತೆ. ಹಾಗಾಗಿ ಅಕ್ಮಾದೇವಿ ಜಯಂತಿ ದಿವಸ ರಾತ್ರಿನೇ 10 ಗಂಟೆಗೆ ನಾವು ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ, ಮನೆದೇವ್ರ ಬೆಟ್ಟಕ್ಕೆ. ಅಲ್ಲೋದ್ರೆ ಅಲ್ಲಿ 3 ದಿವಸ ನಾವ್ ಇರ್ತಾ ಇದ್ವಿ. ಹಾಗಾಗಿ ಇದು ಯಾವತ್ತು ಅವತ್ತೇ ಬರೋದ್ರಿಂದ ನಮ್ಗೆ ಸ್ವಲ್ಪ ಪ್ರಿಪ್ರೇಷನ್ ಇರುತ್ತೆ ಊರಲ್ಲಿ ಜಾಸ್ತಿ ಎಲ್ಲ ದಾಸೋಹಕ್ಕೆಲ್ಲ ರೆಡಿ ಮಾಡ್ಕೊಂತಿರ್ಬೇಕು. ಹಾಗಾಗಿ ನಾನು 1 ವಾರದ ಮುಂಚೆನೆ ಹೋಗ್ಬಿಡ್ತಿದ್ದೆ. ಈ ಸರ್ತಿ ಅವತ್ತು ಅಕ್ಮಾದೇವಿ ಜಯಂತಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡೋಣ. ಫ್ಯಾನ್ಸಿ ಡ್ರೆಸ್ ಅಲ್ಲಿ ನಾನು ಯಾವಾಗ್ಲೂ ರೂಪಕಗಳು ಮಾಡ್ತೀವಿ ತುಮಕೂರಲ್ಲಿ. ನಾನು ಯಾವಾಗ್ಲೂ ಕೇಳಿವೆ, ನಮ್ಗೆ ಹೇಳ್ಕೊಡತಕ್ಕಂತ ಒಬ್ರು ಇಲ್ಲಿ ಪ್ರಿನ್ಸಿಪಾಲ್ ಅವರೇ ಶರಣೆ ಪ್ರೇಮ ಮಲ್ಲಣ್ಣ ಅಂತ, ಅವ್ರನ್ನ ನನ್ಗೆ ಯಾವಾಗ್ಲೂ ಅಕ್ಮಾದೇವಿ ರೋಲ್ ಕೊಡಿ ಅಂತ. ಅವ್ರು ಅಕ್ಮಾದೇವಿ ಸಣ್ಣಗಿದ್ಲು, ಕೃಶಳಾಗಿತ್ತು ಶರೀರ. ಹಾಗಾಗಿ ನೀನೊಂಚೂರು ತುಂಡಗಿದ್ಯಾ, ನೀನ್ ಸಣ್ಣಗಾಗಿ ಬಾ ಮಂಜುಳಾ, ಅವತ್ ಕೊಡ್ತೀನಿ ಅಂತ. ಯಾಕೆಂದ್ರೆ ನಂಗೆ ರೋಲ್ ಮಾಡ್ಲೆ ಅಕ್ಕ ಮಹಾದೇವಿ. ಹಾಗಾಗಿ ಆ ವಚನಗಳು ಹಾಡೋದು ಎಲ್ಲ ಪ್ರತಿ ವರ್ಷ ನಾನು ಪ್ರೈಸ್ ತಗೊಳ್ತಾ ಇರಿವೆ. ಹಿಂಗೆ ಇರ್ಬೇಕಾದ್ರೆ ಸರಿ ಅವತ್ತು ಅಕ್ಮಾದೇವಿ ರೋಲ್ ಮಾಡೋಣ ತಾಳ್. ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ 12ನೇ ಶತಮಾನದ ವಚನಕಾರ್ತಿಯರು ಅಂತ ಹೇಳ್ಬಿಟ್ಟು ಶರಣೆಯರು ಇತ್ತು. ಸರಿ ಅವತ್ ನಾನು ಅಕ್ಮಾದೇವಿ ರೋಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಊರ್ಗ್ ಹೋಗಕ್ ಮುಂಚೆನೆ ವಾರಕ್ ಮುಂಚೆ ಊರ್ಗ್ ಹೊರಟೋಗ್ತಿದ್ದೆ. ಅವಾಗ ತಾಳು ಅಂತ ಹೇಳ್ಬಿಟ್ಟು ಹೋಗಿ ಇಲ್ಲಿ ಎಲ್ಲಾರನ್ನೂ ಕನ್ಸಲ್ಟ್ ಮಾಡಿದೆ. ಅಂದ್ರೆ ಮಠ ಇಲ್ಲಿ ಸಿದ್ಧಗಂಗಾ ಮಠದಲ್ಲಿ ಬಸವ ಜಯಂತಿ ಮಾಡ್ತಾರೆ, ಜಗಜ್ಯೋತಿ ಬಸವೇಶ್ವರ ನಾಟಕಗಳು. ಅದಾಗ್ಲಿ ಎಷ್ಟೋ ಎಪಿಸೋಡ್ ಅದ್ ರೆಕಾರ್ಡ್, ಅದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಹಾಗಾಗಿ ಅದು ಎಲ್ಲೂ ಔಟ್ಸೈಡ್ ಕೊಡೋದಿಲ್ಲ ಅದನ್ನ ಬಾಡಿಗೆಗೆ ಡ್ರೆಸ್ನ. ನಾನು ಹೋದೆ, ಸರಿ ಬುದ್ಧಿಯರ್ನ ಕೇಳ್ದೆ, ಚಿಕ್ಕ ಬುದ್ಧಿಯರ್ನ, ಬುದ್ಧಿ ನಾನು ಹಿಂಗೆ ನನ್ಗೆ 1 ದಿವ್ಸದ ಮಟ್ಟಿಗೆ ನನಗೆ ಅಕ್ಕಮಾದೇವಿದು ಡ್ರೆಸ್ ಕೊಡ್ಸಿ ಬುದ್ಧಿ, ನಾನು ಹಿಂಗೆ ಮೈತ್ರಿ ಸಂಘದಲ್ಲಿ ಹಿಂಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವಾಗ ಅವರು ಏನೋ ಹೆಣ್ಮಗಳು ಆಸಕ್ತಿಯಿಂದ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅವ್ರು ಯಾರು ಮ್ಯಾನೇಜರ್ ಅವ್ರು ಕರೆದು ಇವ್ರಿಗೆ ಅಕ್ಮಾದೇವಿದು ಅವತ್ತಿನ ದಿವಸ ಬೆಳಗ್ಗೆ ಬರ್ತಾರೆ, ಅಕ್ಮಾದೇವಿ ಕೊಟ್ಟು ಕಳ್ಸ್ರಿ ಡ್ರೆಸ್ನ ಅಂತ ಹೇಳಿದ್ರು. ಸರಿ ಹೆಂಗೂ ಸಿಗದ್ ಕನ್ಫರ್ಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸರಿ ನಾನು ಊರ್ಗ್ ಹೋದೆ. ಸರಿ ಪಾತ್ರೆ ಬೆಳಗ್ಬೇಕಾದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಏನ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅಂತ ಹಿಂಗ್ ಪಾತ್ರೆ ಬೆಳಕೊಂತ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಅಕ್ಕ ಅಗ್ರಗಣ್ಯಳು, ಅಕ್ಕ ವಿರಾಗಿಣಿ ಅಂದ್ಕೊಂಡು ವಚನ ಏನ್ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದೇನ್ ಹಾಡ್ದೇನಂತ ತೋರಿಸ್ತೀನಿ ಆಮೇಲೆ. ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಪ್ರಾಕ್ಟೀಸ್ ಮಾಡ್ಕೊಂತ ಸರಿ ಅವತ್ ಬಂತು ಅಕ್ಕನ್ ಜಯಂತಿ. ಬಂತು ಅವತ್ತಿನ ದಿವಸ ಮಾತ್ರ ಪುಣ್ಯಕ್ಕೆ ನಾನು ಓರ್ಗಿತ್ತಿ ಇದೆಲ್ಲ ಸ್ವಲ್ಪ ನನ್ಗೆ ಆಸಕ್ತಿ. ಅವಳು ಯಾವತ್ತು ಏನೂ ತೊಂದರೆ ಮಾಡ್ತಿರ್ಲಿಲ್ಲ. ಸರಿ ಹೋಗ್ ಮಂಜಕ್ಕ, ನೀನು 12 ಗಂಟೆ ಬಸ್ಗೆ ಹೋಗಿ ಮುಗಿಸ್ಕೊಂಡು 5 ಗಂಟೆ ಬಸ್ಗೆ ಆ ಕಡೆಯಿಂದ ವಾಪಸ್ ಬಾ, ಹೋಗಿ ಹೆಂಗು ರಾತ್ರಿ 10 ಗಂಟೆಗಲ್ವಾ ಹೊರಡೋದು ಅಂತ. ಸರಿ ಅಂತ ಪ್ರತಿ ವರ್ಷ ಇದು ಇರೋದು. ಹಾಗಾಗಿ ನನ್ನ ಕರ್ತವ್ಯ ಏನಿತ್ತು ಅದನ್ನ ಎಲ್ಲ ಮಾಡ್ಬಿಟ್ಟು ನಾನ್ ಬಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಹೊರಟೆ. ಹೋದೆ, ಅಲ್ಲಿ 12 ಗಂಟೆ ಬಸ್ ಇಟ್ಕೊಂಡು ನಮ್ಮೂರಿಂದ ಡೈರೆಕ್ಟ್ ಬಸ್ ತುಮಕೂರಿಗೆ ಬಂದೆ. ತುಮಕೂರಿಗೆ ಬಂದು ಸರಿ ಅಂತಂತೇಳ್ಬಿಟ್ಟು ಸೀದಾ ಮಠಕ್ಕೆ ಆಟೋ ಮಾಡ್ಕೊಂಡು ಹೋದೆ. ನಮ್ಗಿದ್ದು 3 ಗಂಟೆಗೆ ಮೀಟಿಂಗು. ಸರಿ ಅಂತಂತೇಳ್ಬಿಟ್ಟು 2 ಗಂಟೆಗೆ ಆಟೋ ಮಾಡ್ಕೊಂಡು ಮಠಕ್ಕೆ ಹೋಗಿ ಕೇಳ್ತೀನಿ. ಅವರು ಇಲ್ಲ, ಡ್ರೆಸ್ಸು ನಾಟಕಕ್ಕೆ ಹೋಗಿತ್ತು, ಹಿಂಗೆ ಯಾವ್ದೋ ದೂರ ಬೇರೆ ಊರ್ಗ್ ಹೋಗಿದೆ, ಇನ್ನೂ ವಾಪಸ್ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅವ್ರಿಗೆ ಮ್ಯಾನೇಜರ್ ಸರ್ರಿಗೆ ಫೋನ್ ಮಾಡಿದ್ರು, ಅವ್ರು ಹಂಗಂತ ಹೇಳಿದ್ರು. ಇದೇನಪ್ಪ ಮಾಡೋದು, ಇದನ್ನ ನೆಚ್ಕೊಂಡ್ ನಾನೆಲ್ಲ ರೆಡಿಯಾಗಂದ್ರೆ ಬೇಸಿಕ್ಸ್ ತಂದಿದ್ದೆ ಊರಿಂದ, ವಿಭೂತಿ, ಆಮೇಲೆ 3/4 ಒಂದು
ಆ ಒಂದು ಶಾರ್ಟ್ಸು ಆ ತರ ಎಲ್ಲ, ಆಮೇಲೆ ಕೊರಳಿಗೆ ರುದ್ರಾಕ್ಷಿ, ಇದನ್ನೆಲ್ಲ ತಗೊಂಡ್ ಬ್ಯಾಗ್ ಒಳಗೆ ಇಟ್ಕೊಂಡ್ ಬಂದ್ಬಿಟ್ಟಿದೆ. ಇನ್ ಹೆಂಗು ಡ್ರೆಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ಆಮೇಲೆ ಲತಾ ಡ್ರಾಮಾ ಸೀನ್ಸ್ ಐತ್ ತುಮಕೂರ್ನಲ್ಲಿ, ಅಲ್ಲಿಗೆ ಹೋದೆ. ಅಲ್ಲಿ ಚಿಕ್ಕ ಮಕ್ಳದೈತೆ ಮೇಡಮ್, ನಿಮ್ ಸೈಜ್ ಇಲ್ಲ ಡ್ರೆಸ್ಸು ಅಂತ ಹೇಳಿದ್ರು. ಹಿಂಗಾಗಿ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಪರದಾಡ. ಆಮೇಲೆ ಚಂದನದಲ್ಲಿ ಒಬ್ರು ಇಲ್ಲಿ ಡಾಕ್ಟರ್ ಶಾಲಿನಿ ಅಂತ ಫಿಸಿಷಿಯನ್ ಫೇಮಸ್, ಆ ಮೇಡಮ್ ಒಂದು ಅವರೇ ಪ್ರೇಮ ಮಲ್ಲಣ್ಣ ಮಗಳು ಅವರು. ಹಂಗಾಗಿ ಆ ಮೇಡಮ್ಮು ನಮ್ಗೆಲ್ಲ ಅವರೇ ಹೇಳ್ಕೊಡ್ತಾ ಇದ್ದು, ಡಾಕ್ಟ್ರೇನೆ ನಮ್ಗೆಲ್ಲ ರೂಪಕಗಳನ್ನ. ಹಂಗಾಗಿ ಅವ್ರದ್ದು ಡ್ರೆಸ್ ಅಂತ ಹೇಳ್ಬಿಟ್ಟು ಅವ್ರ ಮನೆಗೂ ಹೋದೆ, ಆಟೋ ಮಾಡ್ಕೊಂಡು ಸುತ್ತಬಿಟ್ಟೆ ಅಲ್ಲಿ ಇಲ್ಲಿ ಎಲ್ಲ 3 ಗಂಟೆ ಅಷ್ಟೊತ್ತಿಗೆ. ಅವ್ರ ಡ್ರೆಸ್ಸು ನನ್ಗಾಗಲ್ಲ ಸೈಜು. ಕೊನೆಗೆ ಅದು ಆಗ್ಲಿಲ್ಲ. ಕೊನೆಗೆ ಸರಿ ಏನೋ ಒಂದಾಗುತ್ತೆ ಅನ್ಕೊಂಡು ಬಂದೆ, ಮೀಟಿಂಗ್ ಹಾಲಿಗೆ ಬಂದೆ, ಕೂತ್ಕೊಂಡೆ. ಅಲ್ಲಿ ಯಾರ್ಯಾರೋ ಬರೋರ್ನ, ನೀನು ಬ್ಲಾಕ್ ಪೆಟ್ಟಿಕೋಟ್ ಹಾಕೊಂಡಿದ್ಯಾ, ಬ್ಲಾಕ್ ಪೆಟ್ಟಿಕೋಟ್ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲಾರನು ಕೇಳ್ತಾ ಇದ್ದೆ. ಕೊನೆಗೆ ಅವರು ನನ್ ಕ್ಲೋಸ್ ಫ್ರೆಂಡ್ಸ್, ಮೀಟಿಂಗ್ ಶುರುವಾದಾಗ ನಾನ್ ಬಿಚ್ಕೊಡ್ತೀನಿ ಸುಮ್ನೀರು ಹೇಳ್ಬಿಟ್ಟೆ, ತಗೊಳ್ರಿ ನನ್ ಪೆಟ್ಟಿಕೋಟ್ ಹಾಕೊಂಡು, ನಿಮ್ ಪೆಟ್ಟಿಕೋಟ್ ನಾ ಸೀರೆ ಉಟ್ಕೊಂಡ್ ಬಂದಿದ್ನಲ್ವಾ ಊರಿಂದ, ನಂದ್ ಹಾಕೊಂಡು ನೀವು ಎಕ್ಸ್ಚೇಂಜ್ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ ಕೇಳ್ತಾ ಇದ್ದೆ. ಕೊನೆಗೆ ಅವರು ಕೊಡ್ತೀವಿ ಅಂತಂತಂದವ್ರು, ಆಗ ಈಗ ಅಂದವ್ರು, ಅವ್ರುಗಳು ಕ್ಲೋಸ್ ಫ್ರೆಂಡ್ಸು ಕೊಡ್ಲಿಲ್ಲ. ಕೊನೆಗೆ ಒಬ್ರು ಹಿಂಗೆ ಡಾಕ್ಟರ್ ಮಿಸ್ಸಸ್ ಅವರು, ಆ ಮೇಡಮ್ ನೋಡೋದು ನನಗ್ ಪರಿಚಯನೇ ಇಲ್ಲ. ಅವರು ಹೊಸ ಪೆಟ್ಟಿ ಕೊಟ್ಟು, ಮಂಜುಳಾ ಏನೋ ನನ್ನ ಆಸಕ್ತಿಗೆ ಅವರು ಆಯ್ತು ಕೊಡ್ತೀನಿ ಬಾಯ್ಲಿ ಅಂತ ಹೇಳ್ಬಿಟ್ಟು ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನನ್ ಡ್ರೆಸ್ ಅವ್ರಿಗೆ ಕೊಟ್ಟು ಅವರು ಕಳ್ಚ್ಕೊಟ್ರು. ಸರಿ ಅಂತ ನಾನು ರೆಡಿ ಆದೆ. ಹಂಗೆ ಏನು ಊರಿಂದ ತಂದಿದ್ದೆ ನಂದು ಬ್ಲಾಕ್ ಇದನ್ನ ಹಾಕೊಂಡೆ, ಬ್ಲೌಸ್ನ, ಕೂದ್ಲೆಲ್ಲ ಬಿಟ್ಟೆ, ಪೆಟ್ಟಿಕೋಟ್ನ ಇಲ್ಲಿಗೆ ಕಟ್ಟದೆ. ಇಲ್ಲಿಗೆ ಬ್ಲೌಸಿನ ಮೇಲ್ಗಡೆ ಇಲ್ಲಿಗೆ ಪೆಟ್ಟಿಕೋಟ್ ಕಟ್ಬಿಟ್ಟು, ಇನ್ನ ಕೂದ್ಲೆಲ್ಲ ಬಿಟ್ಬಿಟ್ಟು, ಇನ್ನ ಕಿವಿವೆಲ್ಲ ಕಳಚ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಎಲ್ಲ ವಿಭೂತಿ ಕಟ್ಟಾಕಿ ಎಲ್ಲ ಹೆಂಗೆ ಅಕ್ಕಮಹಾದೇವಿ ಇದು ಕಾಣುತ್ತೋ ಆ ತರ ಮಂಡಿಯಿಂದ ಕೆಳಗಡೆವರೆಗೂ ಪೆಟ್ಟಿಕೊಟ್ಟು ಬರೋ ರೀತಿ ಎಲ್ಲ ಮಾಡ್ಕೊಂಡು ನಾನೇ ಅಂದ್ರೆ ಅದು ನಾನೇ ರೆಡಿ ಆದೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾ ಇದ್ರು ಸ್ಟೇಜ್ ಮೇಲೆ. ಸರಿ ಅಂತ ನಾನು ಹೋಗಿ ಅಲ್ಲೇನು ನಾನು ಮಾಡ್ದೆ ಅನ್ನೋದನ್ನ ತೋರಿಸ್ತೀನಿ. ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ಇದೇ ಹೇಳ್ತೀನಿ ಎಂದಿದ್ರು, ಇದನ್ನ ಮೇಡಮ್ ಫೋನ್ ಅಲ್ಲಿ ಹೇಳ್ಬೋದಾಗಿತ್ತು. ಸ್ಟಾರ್ಟ್ ಮಾಡಿ ಈಗ ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಶಿವಕುಮಾರ್. ನಾನು ಇಂದು ಅಕ್ಕಮಹಾದೇವಿ ರೋಲ್ನ ಮಾಡ್ತಾ ಇದ್ದೀನಿ. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಅಕ್ಕ ಅಗ್ರಗಣ್ಯಳು, ಅಕ್ಕ ವಿರಾಗಿಣಿ. ಅಕ್ಕ ರಾಜ ಕೌಶಿಕನನ್ನು ಮದುವೆಯಾಗಿ ಅಲ್ಲಿಂದ 3 ಷರತ್ತರ ವಿಧಿಸಿದಾಗ ಅದನ್ನ ಆತ ಅದು ಸ್ವಲ್ಪ ಮರ್ತೋಗಿದೆ ಡೈಲಾಗ್ಸ್, ಅದನ್ನ ಧಿಕ್ಕರಿಸಿ ಅವನನ್ನು ರಾಜ ಕೌಶಿಕನನ್ನು ತೊರೆದು ಹೋಗುವಾಗ, ಅಂದ್ರೆ ಕಲ್ಯಾಣದೆಡೆಗೆ ಸಾಗುವಾಗ ಅಲ್ಲಿ ಕಂಡ ಖಗ ಮೃಗ ಪಕ್ಷಿಗಳನ್ನು ಚನ್ನಮಲ್ಲಿಕಾರ್ಜುನನೆಲ್ಲಿದ್ದಾನೆಂದೆಂದು ಕೇಳುವ ಒಂದು ವಚನವನ್ನು ನಾನಿಂದು ಹಾಡುತ್ತಿದ್ದೇನೆ. ಚಿಲಿಪಿಲಿ ಎಂದೋ ಗಿಳಿಗಳಿರ, ನೀವು ಕಾಣಿರೆ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ಕೊಳಲ ತಡಿಯಲಾಡುವ ಹಂಸಗಳಿರ, ನೀವು ಕಾಣಿರೆ ಸ್ವರವೆತ್ತಿ ಪಾಡುವ ನವಿಲುಗಳಿರ, ನೀವು ಕಾಣಿರೆ ಗಿರಿಗಹ್ವರಗಾಳುವ ನವಿಲುಗಳಿರ, ನೀವು ಕಾಣಿರೆ ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ಚನ್ನಮಲ್ಲಿಕಾರ್ಜುನನೆಲ್ಲಿದ್ದಾನೆಂದು ಹೇಳಿರಿ, ಚನ್ನಮಲ್ಲಿಕಾರ್ಜುನನೆಲ್ಲಿದ್ದಾನೆಂದು ಹೇಳಿರೆ ಅಂತ ಹೇಳ್ಬಿಟ್ಟು ತುಂಬಾ ಭಕ್ತಿ ಪೂರ್ವಕವಾಗಿ ಚೆನ್ನಾಗಿ ಹಾಡದೆ.
ಅದು ನಾನು ಸ್ಟೇಜ್ ಮೇಲೆ ಹೋದೆ ಅಂದ್ರೆ ಅಕ್ಕಮಹಾದೇವಿನೇ ಮೈ ಮೇಲೆ ಬಂದ್ಬಿಡ್ತಾಳೆ. ಹಾಗಾಗಿ ಚೆನ್ನಾಗಿ ಭಕ್ತಿ ಪ್ರಧಾನವಾಗಿ ಹಾಡಿದ್ಮೇಲೆ ಬಂದೆ ನೋಡಿದ್ರೆ ಪ್ರೈಸು ಅದ್ ನನ್ಗೆ ಬರೋದಾ ನೋಡಿದ್ರೆ. ಹಂಗಾಗಿ ಕರಿತಾವ್ರೆ ಪ್ರೈಸ್. ಸರಿ ಪ್ರೈಸು ತಗೊಂಡೆ. ಆಮೇಲೆ ಇಲ್ಲಿ ಲೋಕಲ್ ಪೇಪರ್ಗಳಲ್ಲಿ ಫೋಟೋ ಹಾಕ್ತಾರೆ. ನಾವೊಂದ್ 25 ಜನ ಪಾರ್ಟಿಸಿಪೆಂಟ್ಸ್ ಮಾಡಿದ್ವಿ. ಫೋಟೋ ತೆಗೆದು ಲೋಕಲ್ ಎಲ್ಲಾ ಪೇಪರ್ನಲ್ಲೂ ಬರುತ್ತಲ್ಲ ಅಂತಂತ ಹೇಳ್ಬಿಟ್ಟು ನಾನು ಫೋಟೋಕ್ ನಿಂತ್ಕೊಂಡ್ಲೇ ಇಲ್ಲ. ಗ್ರೂಪ್ ಎಲ್ಲ ನಿಂತ್ಕಂತು. ನನಗೆ ಯಾವ ಫೋಟೋನು ಬೇಡ ಅಂತ ಹೇಳ್ಬಿಟ್ಟು ಪ್ರೈಸ್ ತಗೊಂಡ್ ಬಂದೆ. ಇದು ನಿಜವಾಗ್ಲೂ ನಡೆದಿದ್ದು. ಇದರಿಂದ ಏನ್ ತಿಳಿತೀವಿ ಅಂದ್ರೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ. ಅಂದ್ರೆ ನಮ್ಮಲ್ಲಿ ಒಂದು ಆಸಕ್ತಿ ಇದ್ದು ಏನೋ ಒಂದಾಗುತ್ತೆ ನೋಡ್ಕೊಳ್ಳೋಣ ಅಂತಂತ ಹೇಳ್ಬಿಟ್ಟು ಈ ರೀತಿ ಬಂದು ಆಡಿರೋದೆ. ಹಾಗಾಗಿ ಥ್ಯಾಂಕ್ ಯು ಅವಕಾಶಕ್ಕಾಗಿ ವಂದನೆಗಳು. ವಾವ್ ಸೂಪರ್ ಮೇಡಮ್. ಯಾವ ಸ್ಟೇಜ್ ಮೇಲೆ ಆಡಿದ್ರಿ ನಮ್ಗೆ ಗೊತ್ತಿಲ್ಲ. ಈಗ ಮಹಾವತಾರ್ ಸ್ಟೇಜ್ ಮೇಲೆ ಇವರು ಅಕ್ಕ ಮಹಾದೇವಿ ಅಭಿನಯ ಮಾಡಿ ತೋರಿಸಿದ್ದಾರೆ. ಅವ್ರಿಗೆ ನೋಡಿ ಮೊದಲನೇ ಬಹುಮಾನ ಸಿಗ್ತಾ ಇದೆ ಮಹಾವತಾರ್ ಫೌಂಡೇಶನ್ ಕಡೆಯಿಂದ. ಟೇಬಲ್ ಪಿರಮಿಡ್ ಮೊದಲನೇ ಪ್ರೈಸ್ ತಗೊಳ್ಳಿ. ಸೂಪರ್ ಮೇಡಮ್, ವಂಡರ್ಫುಲ್. ಎಸ್ ನಂದಾ ಮೇಡಮ್. ಹ್ಯಾಂಡ್ರೈಸ್ ಯಾರ್ದು ಇಲ್ಲ ಮೇಡಮ್, ಸಂಪನ್ನಗೊಳಿಸನಲ್ಲ. ಹಾ ಮೇಡಮ್, ಸಮಯ ಆಯ್ತು. ನೋಡೋಣ ಮತ್ತೆ ಇನ್ನ ಒಬ್ರಿಗೆ ಅವಕಾಶ. ಯಾಕೆಂದ್ರೆ ನಾನು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಂತ ಮನಸ್ಸಿನಲ್ಲಿ ಎಲ್ಲೋ ಇರುತ್ತೆ. ಅವಾಗ ಅವಕಾಶ ಕೊಡೋಣ. ನೋಡೋಣ, ಯಾರಾದ್ರೂ ವೇಟ್ ಮಾಡೋಣ, ಇಲ್ಲ ಅಂದ್ರೆ ಸಂಪನ್ನ ಮಾಡೋಣ. ರೆಡ್ಮಿ ಅವ್ರು ಬಂದ್ರು, ಅವ್ರ ಹೊಸಬ್ರು ಇರ್ಬೋದು, ಅವ್ರಿಗೆ ಅನ್ಮಿಟ್ ಕೊಟ್ಟೆ ಬರ್ಲಿಲ್ಲ ಅವರು. ರೆಡ್ಮಿ BA ಡಬಲ್ ಅಂತ ಇದೆಯಲ್ಲ ಮೇಡಮ್. ಎಸ್ ಮಾಸ್ಟರ್ಸ್, ಎಲ್ಲೂ ಈ ತರ ಅವಕಾಶ ಇಲ್ಲ. ಕೊನೆಯ ಅವಕಾಶ ಒಬ್ರಿಗೆ ಸಿಗುತ್ತೆ ಅಂತ. ನೋಡೋಣ ಯಾರು ಬಳಸ್ಕೊಳ್ತಾರೆ. ಇಲ್ಲ ಅಂತಂದ್ರೆ ನಾವು ಮಾಸ್ಟರ್ ಬೇಜಾರ್ ಮಾಡೋದಿಲ್ಲ. ಪಾರ್ವತಿ ಸಾಗರ್ ಮೇಡಮ್ ಇದ್ದಾರೆ, ನಮ್ಮ ಸುವರ್ಣ ಮೇಡಮ್ ಮಾತಾಡಿದ್ರು, ಸುನಂದಾ ಭರತ್, ಭಾಸ್ಕರ್ ಸರ್ ಇದ್ದಾರೆ. ಅವರು ಲಾಸ್ಟ್ ಟೈಮ್ ಒಂದ್ ಮಾತು ಕೊಟ್ಟಿದ್ರು, ಬರ್ತಾರ ಇಲ್ಲ ಮಾತ್ ಮುರಿತಾರ ನೋಡೋಣ. ಯಾಕೆಂದ್ರೆ ಬೇಗ ಕಾರ್ಯಕ್ರಮ ಸಂಪನ್ನ ಮಾಡಕ್ ಇಷ್ಟನೇ ಆಗೋದಿಲ್ಲ ಶನಿವಾರ ಮಾತ್ರ. ಹಾಗಾಗಿ ಇನ್ನೊಂದು ಅವಕಾಶ ಕೊಟ್ಬಿಡೋಣ ಪ್ಲೀಸ್. ಯಾರಾದ್ರೂ ಬರ್ತಾರಾ? ಸುನಂದಾ ಮೇಡಮ್ ಬರ್ತಾ ಇದ್ದಾರೆ ಅನ್ಸುತ್ತೆ. ಸುನಂದಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಅನ್ಮ್ಯೂಟ್ ಆಗಿಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಅನ್ಮ್ಯೂಟ್ ಆಪ್ಷನ್ ಬರುತ್ತೆ ನೋಡಿ, ಅಲ್ಲೇ ಬ್ಲೂ ಬರುತ್ತಲ್ಲ, ಅಲ್ಲಿ ಅನ್ಮ್ಯೂಟ್ ಅಂತ ನೀವು ಟಚ್ ಮಾಡ್ಬೇಕು, ಅಂದ್ರೆ ನಿಮ್ಗೆ ಮಾತಾಡಕ್ಕಾಗುತ್ತೆ. ನೋಡಿ, ಟ್ರೈ ಮಾಡಿ. ಸೀನಿಯರ್ ಮಾಸ್ಟರ್ಗೆ ಅವಕಾಶ ಕಡಿಮೆ ಇದೆ, ನೋಡೋಣ. ಪಾರ್ವತಿ ಸಾಗರ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಾರ್ವತಿ ಸಾಗರ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಕೇಳಿಸ್ತಾ ಇದೆಯಾ? ನಾನು ನುಡಿಮುತ್ತು ಹೇಳ್ತೀನಿ. ಓಕೆ ಮೇಡಮ್. ಒಂದ್ಸರಿ ಬುದ್ಧ ಭಗವಾನರು ಹೋಗ್ತಾ ಇರ್ತಾರೆ. ಅವಾಗ ಒಬ್ರು ಬಂದು ಕೇಳ್ತಾರೆ, ಒಬ್ಬ ದಾರಿ ಹೋಗ ಬಂದು ಕೇಳ್ತಾನೆ, ನೀವ್ ಇಷ್ಟು ಎಲ್ಲಾ ಧ್ಯಾನ ಎಲ್ಲ ಮಾಡ್ತಿರಲ್ಲ, ಅದ್ರಿಂದ ನೀವ್ ಏನ್ ಗಳಿಸ್ಕೊಳ್ತೀರಾ, ಏನ್ ಗಳಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಬುದ್ಧ ಭಗವಾನ್ ನಗುತ್ತಾ ಹೇಳ್ತಾರೆ, ನಾನು ಗಳಿಸ್ಕೊಂಡಿದ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು ಅಂತ ಹೇಳ್ತಾರೆ. ಅವಾಗ ದಾರಿ ಹೋಗ ಕೇಳ್ತಾನೆ, ಏನ್ ಕಳ್ಕೊಂಡ್ರಿ ನೀವು ಅಂತ ಕೇಳಿದಾಗ, ನಾನು ಕೋಪ ಕಳ್ಕೊಂಡೆ, ಭಯ ಕಳ್ಕೊಂಡೆ, ದ್ವೇಷ ಕಳ್ಕೊಂಡೆ, ಆಮೇಲೆ ಇನ್ನೂ ಏನೇನೋ ಇದೆವಲ್ಲ ಎಲ್ಲ ಕಳ್ಕೊಂಡು ಈಗ ನಾನು ಏನೂ ಇಲ್ದೆ ನಿರಾಧಾರಿಯಾಗಿದ್ದೀನಿ ಅಂತ ಹೇಳ್ತಾರೆ. ಅವಾಗ ದಾರಿ ಹೋಗ ಅವ್ರ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಳ್ತಾರೆ. ಅಷ್ಟೇ ಮೇಡಮ್. ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಸ್ತೆ. ಅವಕಾಶ ತೆಗೆದುಕೊಂಡಂತಹ ನಿಮಗೂ ನಮಸ್ತೆ. ವಾವ್ ನನಗ್ ಬರೋದಿಲ್ಲ, ಹೆಂಗೋ ಹೇಳ್ದೆ.
ಇಲ್ಲ ಇಲ್ಲ, ವಂಡರ್ಫುಲ್ ಆಗಿ ಹೇಳಿದ್ರಿ. ಹಾಗೆ ಹೇಳ್ಬಾರ್ದು. ನೀವು ಬಂದು ನೀವ್ ಏನೇ ಮಾತಾಡಿದ್ರು ಅದು ತುಂಬಾ ಚೆನ್ನಾಗೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ರಿ. ನಿಮಗೆ ನಿಮ್ಮಲ್ಲಿರೋ ಕಲೆ ಹೊರಗಡೆ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮಿ ಕೋಲ್ಹಾಪುರ್ ಮೇಡಮ್, ಲಾಸ್ಟ್. ಲಕ್ಷ್ಮಿ ಕೋಲ್ಹಾಪುರ್. ನಮಸ್ಕಾರ ಮೇಡಮ್. ಹಾ, ನಮಸ್ತೆ ಮೇಡಮ್. ಎಲ್ಲಾ ಆಲ್ ಮಾಸ್ಟರ್ಸ್ಗೂ ನಮಸ್ಕಾರ ಮೇಡಮ್. ನಾವೊಂದು ಹಾಡು ಹೇಳ್ತೇನೆ ಮೇಡಮ್, ಮಂಗಳಾರತಿ. ಓಕೆ ಮೇಡಮ್, ಹೇಳಿ. ಹಾ, ಧ್ವನಿ ಸರಿ ಇಲ್ರಿ. ಮಂಗಳಾರತಿ ತಂದು ಬೆಳಗಿರಿ ಮಂಗಲ ಮಹಾಲಕ್ಷ್ಮಿಗೆ, ಮಂಗಲ ಮಹಾಲಕ್ಷ್ಮಿಗೆ, ಬಂದ ಸಂಕಟ ದೂರ ಮಾಡುವ ಚಂದದ ಮಹಾಲಕ್ಷ್ಮಿಗೆ, ಚಂದದ ಮಹಾಲಕ್ಷ್ಮಿಗೆ. ಮುಗ್ಧ ಭಕ್ತರ ಪೂಜೆಗೊಲಿದು ಬಂದಿಹ ಮಹಾಲಕ್ಷ್ಮಿಗೆ, ಬಂದಿಹ ಮಹಾಲಕ್ಷ್ಮಿಗೆ, ಧನ ಕನಕ ಸಿರಿಯ ಕೊಡುವ ವೈಭವದ ಶ್ರೀ ಮಹಾಲಕ್ಷ್ಮಿಗೆ, ವೈಭವದ ಶ್ರೀ ಮಹಾಲಕ್ಷ್ಮಿಗೆ. ಮಂಗಳಾರತಿ ತಂದು ಬೆಳಗಿರಿ ಮಂಗಲ ಮಹಾಲಕ್ಷ್ಮಿಗೆ, ಮಂಗಲ ಮಹಾಲಕ್ಷ್ಮಿಗೆ. ಧನ್ಯವಾದ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಮಂಗಳಾರತಿಯನ್ನ ಹಾಡಿದ್ರ, ಮಂಗಳನ ಮಾಡುವಂತ ಟೈಮ್ಗೆ ನೀವು ಮಂಗಳಾರತಿಯನ್ನು ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಲಕ್ಷ್ಮಿ ಮೇಡಮ್ ಹಾಡಿದ್ದು? ಲಕ್ಷ್ಮಿ ಕೋಲ್ಹಾಪುರ. ಲಕ್ಷ್ಮಿ, ಹೌದು ಮೇಡಮ್. ನೋಡಿದ್ರ, ಲಕ್ಷ್ಮಿ ಹಾಡನ್ನೇ ಹಾಡಿದ್ದೀರಾ ಮೇಡಮ್. ಹೌದ್ರಿ, ಸೂಪರ್ ಸೂಪರ್. ನೋಡಿ, ನಾವ್ ಕಾರ್ಯಕ್ರಮ ಸಂಪನ್ನ ಮಾಡಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ? ಒಳಗಡೆನೆ ಇಟ್ಕೊಂತಿದ್ರಲ್ಲ ಹಾಡ್ನ. ಮೇಡಮ್ ಆಗಲಿಂದ ನಾನು ಅದನ್ನ ತಕೊಂಡು ಓದಿ ಇಟ್ಕೊಂಡೇನಿ, ನಾನು ಹೇಳ್ಬೇಕಂತೇಳಿ. ನಾವ್ ಯಾವತ್ತೂ ಇರ್ತೇವೆ ಇದ್ರೊಳಗ, ಆದ್ರೆ ನನಗೆ ಮಾತಾಡಕ್ ಟೈಮ್ ಸಿಗಲ್ಲ ಬೆಳಗ್ಗೆ, ಹೀಗಾಗಿ ಇವತ್ ಮಾಡಿದೆ ಮೇಡಮ್. ತಗೊಂಡ್ಬಿಡ್ಬೇಕು, ಆಗಿದ್ರು ಆಗಲ್ಲ ಅನ್ಬಾರ್ದು. ಸಮಯ ನೋಡ್ಕೊಂಡು ತಗೊಂಡ್ಬಿಟ್ಟು ನೀವ್ ಬಂದ್ಬಿಡ್ಬೇಕು, ವ್ಯಕ್ತಪಡಿಸ್ಬಿಡ್ಬೇಕು. ಯಾರು ಮಾತಾಡ್ತಾ ಇದ್ದಾರೆ? ಸಾವಿತ್ರಿ ಬಿರಾದರ್. ಸಾವಿತ್ರಿ ಬಿರಾದರ್ ಮೇಡಮ್. ನಮಸ್ತೆ ಮಾಸ್ಟರ್ಸ್. ಹಾ, ನಮಸ್ತೆ. ನಾನು ಹಾಡು ಹಾಡ್ತೀನ್ರಿ. ಹಾ, ಹೇಳಿ ಮೇಡಮ್. ಹಾಡಿ. ಹೆಣ್ಣು ಹಡೆಯಲು ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹಡೆದವ್ವ ಸಿಟ್ಟಾಗಿ ಶಿವನ ಬೈಬೇಡ, ಬ್ಯಾಸಾಗಿ ದಿವಸಕ್ಕೆ ದೇವಿನ ಮರತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಭೀಮಾರತಿ ಎಂಬ ಹೊಳೆ ತಂಪು, ಹಡೆದವ್ವ ನೀ ತಂಪು ನನ್ನ ಮನದಾಗಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮ್ಯಾಲೊಂದು ಮರವಾಗಿ. ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ, ಮಣ್ಣಿನ ಮೇಲೊಂದು ಮರವಾಗಿ, ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ, ಪುಣ್ಯವಂತರಿಗೆ ನೆರಳಾಗಿ. ಕಾಶಿಗೆ ಹೋಗಕ್ಕೆ ಎಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತವರೂರು, ತಾಸೊತ್ತಿನ ಹಾದಿ ತವರೂರು, ತವರೂರಿಗೆ ಹೋದರೆ ಕಾದು ಕುಂತವಳೆ ಹಡೆದವ್ವ, ಜಗಕ್ಕೆಲ್ಲ ಅವಳೇ ಪರದೈವ. ಥ್ಯಾಂಕ್ ಯು ಮಾಸ್ಟರ್ಸ್. ವಾವ್, ಸೂಪರ್ ಮೇಡಮ್. ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ನೀವು? ಇಲ್ರಿ, ಇದು 3 ಸಲ ಆಯ್ತ್ರಿ. ನಾನು ಶನಿವಾರ ದಿನ 3 ಗಂಟೆಗೆ ಹಾಡಿ ಹೇಳಿದ್ದೇರಿ. ಹೌದಾ? ಓಕೆ. ಇನ್ನ ಪ್ರತಿ ಶನಿವಾರ ಬೆಳಿಗ್ಗೆ ಟೈಮ್ ನಲ್ಲೂ ನೀವು ಭಾಗವಹಿಸಿ ನೋಡಿ. ಈ ತರ
ಪ್ರತಿಭೆಗಳು ಮುಂದೆ ಬರಬೇಕು. ಪ್ರತಿಯೊಬ್ಬರಲ್ಲೂ ಒಂದೊಂದು ಕಲೆ ಹುದುಗಿರುತ್ತೆ, ಅದನ್ನ ಹೊರಗಡೆ ತರುವಂತ ಪ್ರಯತ್ನ ಮಾಡ್ಲೇಬೇಕು. ಎಸ್ ಮಾಸ್ಟರ್ಸ್. ಶಿವಗಂಗಾ ಮೇಡಮ್ ಮತ್ತೆ ವೇದವತಿ ಅಮ್ಮ, ಮಧ್ಯಾಹ್ನನೂ ಕೂಡ ತರಗತಿ ವಿಶೇಷ ಸಂಚಿಕೆ ಇದೆ, ಮತ್ತೆ ಕಿರುಚಿತ್ರ ಇದೆ ಮಾಸ್ಟರ್ಸ್. ಎಲ್ರೂ ಭಾಗವಹಿಸಿ ಅಂತ ಹೇಳ್ತಾ, ನೀವು ಕೊಡ್ಲೇಬೇಕು ಅಂತಂದ್ರೆ ಆಪ್ಷನ್ ಕೊಡೋಣ. ಸಮಯ ಆಯ್ತು. ಏನ್ ಮಾಡೋಣ ಮೇಡಮ್? ಶಿವಗಂಗಮ್ಮ ಮೇಡಮ್, ಕೊಡ್ಲಾ ಬೇಡವಾ? ಬೇಡ ಅಂದ್ರೆ ಹೀಗ್ ಮಾಡಿ, ಬೇಕು ಅಂದ್ರೆ ಹೀಗ್ ಮಾಡಿ. ಸೂಪರ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮ ಓಂ ಬೆಳಗಾವಿ ಸರ್ ಬಂದಿದ್ದಾರೆ. ಸರ್ ಹಾಡು ಹೇಳ್ತೀರಾ? ಅವ್ರ ಸ್ಟೈಲ್ ಅಲ್ಲಿ ಹೀಗೆ ಅನ್ಬಿಟ್ರು. ಎಸ್ ಸರ್, ಅಟೆನ್ಷನ್, ಸ್ಟ್ಯಾಂಡರ್ಡ್ ಈಸ್ ಓಕೆ ಸರ್, ಥ್ಯಾಂಕ್ ಯು. ಇದು ಒಂದು ಕಲೆ. ನಮ್ಮ ಓಂ ಬೆಳಗಾವಿ ಸರ್. ಎಸ್ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ಅಶ್ವಿನಿ ಮೇಡಮ್, ನೀವು ಸಕಲ ಕಲಾ ವಲ್ಲಭೆಯವರು ಇದ್ದೀರಾ? ಏನ್ ಸರ್, ನಾನೇನ್ ಆತರ ಕೆಲಸ ಮಾಡಿದ್ನಪ್ಪ? ಇವ್ರು ಈ ತರ ಹೌದೌದು, ಪ್ರತಿಯೊಂದು ಯಾವ್ದು ಫೀಲ್ಡ್ ಕೊಟ್ಟರು ಕೂಡ ಅದು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಾ. ಥ್ಯಾಂಕ್ ಯು ಸರ್. ಮತ್ತೆ ಈಗ ಟೈಮ್ ಸಾಕಷ್ಟು ಆಗಿದೆ. ಈಗ ಅಕ್ಕನ ಬಳಗ ಇವರೆಲ್ಲರೂ ಅಡಿಗೆ ಟಿಫಿನ್ನು ಏನೇನೋ ಮಾಡ್ಬೇಕಾಗಿದೆ. ಪರವಾಗಿಲ್ಲ, ನಾನು ಹಾಡ ಹೇಳ್ತಾ ಇದ್ರೆ 1 hour ಬೇಕಾಗತ್ತೆ. ಹೇಳ್ಬಹುದಾ ಮೇಡಮ್? ಸರ್, ಒಂದು ನಿಮ್ ಸ್ವೀಟ್ ವಾಯ್ಸ್ ಅಲ್ಲಿ ಒಂದ್ ಲೈನ್ ಹಾಡ್ಬಿಡಿ, ಕೇಳೋಣ. ಏನಿಲ್ಲ, ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ್ ಸಂಪರ್ಕಗೊಳಿಸಿಬಿಡಿ. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು. ಡಿಸಿಷನ್ ಕೊಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ. ವೇದವತಿ ಮಾ, ಮಧ್ಯಾಹ್ನಕ್ಕೆ ಬರ್ತೀರಾ ಕಾರ್ಯಕ್ರಮ ಸಂಪನ್ನ ಮಾಡೋದಾ? ಮ್ಯೂಟ್ ಮಾಡ್ಕೊಂಬಿಡಿ ಸರ್, ಮ್ಯೂಟ್ ಮಾಡ್ಕೊಂಬಿಡಿ. ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ, ಕೆಂದೆ ಕೆಂಪಗಾಗಿ ಸಂತೋಷ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ. ಇದು ಯಾರು ಹೇಳ್ತಾ ಇದ್ದೀನಿ? ಯಾರ್ದೋ ಫೋನ್ ಬರ್ತಾ ಇದೆ. ಮ್ಯೂಟ್ ಮಾಡ್ದೆ. ಈ ಹಾಡ ಯಾರ್ಗೆ ಹಾಡ್ದೆ ಅಂತ ಯಾರಾದ್ರೂ ಹೇಳ್ಬೋದಾ? ದುಂಡು ಮಲ್ಲಿಗೆ. ವೇದಾವತಿಮ್ಮ, ಒಂದು ವಾಕ್ಯದಲ್ಲಿ ಹೇಳಿ ನೋಡೋಣ ಸಂಕ್ಷಿಪ್ತವಾಗಿ. ಇವ್ರು ಗ್ರಹಿಸಿದ್ದಾರೆ ಅಂತ ಭಾವಿಸ್ತೀನಿ. ಎಸ್ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನು ಆಪ್ಷನ್ ಕೊಟ್ಟಿದ್ದೀನಿ, ಇನ್ನೊಂದ್ಸಲ ಕೊಡ್ತೀನಿ ನೋಡಿ ಮೇಡಮ್. ಈಗ ಹಾಡಿದ್ರಲ್ಲ ಲಕ್ಷ್ಮೀ ಕೊಲ್ಲಾಪುರ, ಅಪ್ಪ ನಾನು ಅವ್ರಿಗೆ ಸಿಕ್ಕಿದಾಗೆಲ್ಲ ಹೇಳ್ತಿ, ಎಲ್ಲ ಫಂಕ್ಷನ್ ಅಲ್ಲೂ ಸಿಗ್ತಾರೆ ಅವರು. ನಾನೇ ಅವ್ರನ್ನ ಹಾಡು ಮಾಡ್ಸಿದ್ದು ಹುಬ್ಳಿ ಪ್ರೋಗ್ರಾಮ್ ಇಂದ. ಹೋದ ಜನವರಿಯಲ್ಲಿ ಈ ರಾಮ ಮಂದಿರ ಆನಿವರ್ಸರಿ ಆಯ್ತಲ್ಲ, 1 ವರ್ಷದ ಓಪನಿಂಗ್ ಸೆರೆಮನಿ. ಆಗ ಇಲ್ಲಿ ಹುಬ್ಳಿ ಪಿರಮಿಡ್ ಅಲ್ಲಿ ತುಂಬಾ ದೊಡ್ಡ ಫಂಕ್ಷನ್ ಮಾಡಿದ್ರು. ಕೇಳಿಸ್ತಾ ಇದ್ಯಾ? ಮೇಡಮ್ ಕೇಳಿಸ್ತಿದೆ. ಆವಾಗ ಇವ್ರು ಸಿಕ್ಕಿದ್ರು, ಇವ್ರನ್ನ ನಾನೇ ಆಡ್ ಮಾಡಿದ್ದು. ಸಿಕ್ದಾಗೆಲ್ಲ ಹೇಳ್ತೀನಿ ಮಾತಾಡಿ 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 ಅಂತ. ಕಡೆಗೆ 1 ವರ್ಷಕ್ಕೆ ಇವತ್ತು ಮಾತಾಡಿದ್ದಾರೆ ಅವರು. ಅವ್ರಿಗೊಂದು ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ಸೂಪರ್ ಸೂಪರ್ ಲಕ್ಷ್ಮಿ ಮೇಡಮ್, ಇವತ್ತೇ ಅವ್ರು ಮಾತಾಡಿದ್ದು. ಓಕೆ, ಥ್ಯಾಂಕ್ ಯು ಮೇಡಮ್. ಜನವರಿ 22ಕ್ಕೆ ಫಸ್ಟ್ ಇಯರ್ ಆನಿವರ್ಸರಿ ಮಾಡಿದ್ರು, ಅವತ್ತು ಸೇರ್ಸಿದ್ ನಾನು. ಇವತ್ತು 17, ಅಂದ್ರೆ 5 ದಿನ ಇನ್ನು ಇದೆ ವರ್ಷಕ್ಕೆ. ಥ್ಯಾಂಕ್ ಯು ಮೇಡಮ್. ವರ್ಷ ಆಗ್ತಾ ಇದ್ದಂಗೆ ಅವ್ರ ಕಡೆಯಿಂದ ಮಾತ್ ಬಂದಿದೆ, ಮಾತಾಡ್ಸಿದ್ದೀರಾ. ಓಕೆ ಮೇಡಮ್, ಥ್ಯಾಂಕ್ ಯು. ಮಾತಾಡ್ತೀರಾ ಲಕ್ಷ್ಮಿ ಮೇಡಮ್? ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾವು ಆಪ್ಷನ್ ಕೊಡ್ಬೋದು. ಆಪ್ಷನ್
ಎಸ್ ಮೇಡಮ್. ಎಸ್ ಎಸ್ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ಆರಾಮದ್ರಮ್ಮ? ಕಡೆಗೂ ಮಾತಾಡಿದ್ರಲ್ಲ, ತುಂಬಾ ಸಂತೋಷ. ಮಾತಾಡ್ಬೇಕಂತ ಬಾಳ ಅನ್ಕೋತೇನಮ್ಮ ನಾನು. ಒಂದ್ ಸ್ವಲ್ಪ ಧೈರ್ಯ ಹಿಂದ ಸರಿತೆ, ನಂಗೆ ಧೈರ್ಯ ಬರಲ್ಲ ಮಾತಾಡಕ್ಕೆ. ಖುಷಿ ಆಯ್ತು ಕಂಗ್ರಾಟ್ಸ್. ನೀವ್ ಚೆನ್ನಾಗ್ ಮಾತಾಡತ್ತೀರಿ, ಈಗ ದಿನ ನೋಡ್ತೇನೆ ನಾನ್ ನಿಮ್ನ. ಥ್ಯಾಂಕ್ಸ್. ಎಲ್ಲ ಮಹಾವತಾರ್ ಫೌಂಡೇಶನ್ ಸ್ಫೂರ್ತಿ, ಮಹಿಮೆ ಸ್ಫೂರ್ತಿ ಎಲ್ಲ. ಇಂತ ಕಾರ್ಯಕ್ರಮ ನಾವು ಇದ್ರೊಳಗ್ ಭಾಗವಹಿಸೇವ ಅಂದ್ರ ಬಾಳ ಪುಣ್ಯ ಮಾಡ್ಯಾವ ನಾವ್ ಎಲ್ಲಾರು. ಅದೇ ಬಾಳ ಖುಷಿ ಆಗ್ತೈತಿ ನಮ್ಗೆ. ಆ ತರದಿಂದ ಎಲ್ಲಾ ತಿಳುವಳಿಕೆ ಹೇಳ್ತಾರ ರಂಗನಾಥ್ ಗುರುಜಿ ಸರ್, ಎಲ್ರಿಗುನು, ಅಶ್ವಿನಿ ಮೇಡಮ್, ಎಲ್ಲಾ ಮೇಡಮ್ಗಳಿಗುನು ಆತ್ಮಪೂರ್ವಕವಾದ ಧನ್ಯವಾದಗಳು ಎಷ್ಟ್ರಿಗುನು. ವೇದಾವತಿ ಅಶ್ವಿನಿ ಮೇಡಮ್ ಇವ್ರು ಎಲ್ಲ ಮನೆಯವರೆಲ್ಲ ಧ್ಯಾನಿಗಳು. ಇವ್ರು ನೋಡಿ ಫ್ಯಾಮಿಲಿ ಸಮೇತ ಕಾರ್ ತಗೊಂಡು ಬರ್ತಾರೆ. ನಮ್ಮ ಹುಬ್ಳಿಯಿಂದ 1.5 hours ಜರ್ನಿ ಅವ್ರದ್ದು. ಹಂಗೂ ಮನೆಯವರೆಲ್ಲ ಬರ್ತಾರೆ. ಅಕಸ್ಮಾತ್ ಅವ್ರ ಮನೆಯವ್ರು ಬ್ಯುಸಿ ಇದ್ರುನು ಇವ್ರನ್ನ ಕರ್ಕೊಂಬಂದ್ ಬಿಟ್ಬಿಟ್ಟು ಅವ್ರು ಹೋಗ್ತಾರೆ ನೋಡಿ, ಮತ್ತೆ ಬಂದ್ ಪಿಕಪ್ ಮಾಡ್ಕೊತಾರೆ. ಅಷ್ಟು ಡೆಡಿಕೇಶನ್. ವಾವ್, ಸೂಪರ್ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮಿ ಮೇಡಮ್, ನಿಮ್ ಸ್ಮೈಲು ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನೀವು ನಗ್ತಾ ಪ್ರತಿ ಶನಿವಾರ ಬಂದು ಮಾತಾಡ್ಬೇಕು. ನಿಮ್ಮಲ್ಲಿನ ಆಂತರ್ಯದಲ್ಲಿರುವಂತಹ ಆ ಒಂದು ಶಕ್ತಿ, ಕೌಶಲ್ಯ ಹೊರಗಡೆ ಹಾಕ್ಬೇಕು ಅಂತ ನಿಜಕ್ಕೂ ಕೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಫಸ್ಟಿಗೆ ಈಗ ಎಲ್ಲಾರು ಮಾತಾಡೋದ್ ನೋಡಿ ನಾನು ಮಾತಾಡ್ಬೇಕಂತ ಅನಿಸ್ತು ನನಗೆ. ಅದೇ ಓಕೆ ಮೇಡಮ್. ಥ್ಯಾಂಕ್ ಯು. ದುಂಡು ಮಲ್ಲಿಗೆ ಅಂತ ಹೇಳಿದ್ ಯಾರಿಗೆ ಅಂದ್ರೆ, ನಮ್ಮ ಇತಕಿದ್ ಅವರೇಕಾಳ್ ಇತಕ್ತಾ ಇರುವಂತಹ ಮಂಜುಳಾ ಮೇಡಮ್ಗೆ. ದುಂಡಾಗಿ ಇದ್ರಂತೆ, ಅದಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಂತೆ. ಯಾವ್ದಕ್ಕೆ? ಅಕ್ಕ ಮಹಾದೇವಿ. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಕೊನೆಯದಾಗಿ ಶಿವಗಂಗಮ್ಮ ಮೇಡಮ್ ಸಂಪನ್ನ ಮಾಡೋ ಭರದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದೀರಾ, ನೋಡ್ಕೊಳ್ಳಿ. ಯಾಕೋ ನಮ್ಮ ಅನುರಾಧ ಮೇಡಮ್ ಪೆಚ್ಚಮೋರೆ ಹಾಕೊಂಡು ಒಂದ್ ಕಡೆ ಕೂತ್ಬಿಟ್ಟಿದ್ದಾರೆ. ನೀವ್ ಕೂತ್ಕೊಂಡ್ರೆ ಮಧ್ಯಾಹ್ನ ಸಂಕ್ರಾಂತಿ ಕ್ರಾಂತಿ ಹೇಗ್ ಮಾಡೋದ್ ನಾವು? ಅಶ್ವಿನಿ ಸರಿ ನಾ ಹೋಗಿ ಬರುವೆ, ಮತ್ತೆ ಬರುವೆ. ಸೂಪರ್ ಮೇಡಮ್, ಹೀಗೆ ಖುಷಿಯಾಗಿರ್ರಿ ಅಂತ ಹೇಳ್ತಾ ಕಾರ್ಯಕ್ರಮ ಸಂಪನ್ನ ಮಾಡೋಣ. ನಾನು ಅದನ್ನೇ ಆಶಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಎಸ್ ಮಾಸ್ಟರ್ಸ್, ಪ್ರತಿ ಶನಿವಾರ ನಿಮ್ಮದೇ ವೇದಿಕೆ, ಎಲ್ರೂ ಬನ್ನಿ ಉತ್ಸುಕರಾಗಿ. ತಮ್ಮಲ್ಲಿನ ಕವನ, ಹಾಡು, ಕತೆ ಯಾವುದೇ ಆಗಿರ್ಬೋದು, ಅದನ್ನ ಹೊರಗಡೆ ಹಾಕ್ಬೇಕು. ಇಲ್ಲ ಅಂತಂದ್ರೆ ಕಲೆ ಇದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ. ಅದನ್ನ ಸಾಯಿಸ್ಕೊಳ್ಳೋದು ಬೇಡ, ಅದನ್ನ ಮಲಗಿಸೋದು ಬೇಡ, ಹೊರಗಡೆ ಹಾಕೋಣ ಪ್ರತಿ ಶನಿವಾರ ಅಂತ ಹೇಳ್ತಾ, ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ, ಝೂಮ್ ನಲ್ಲಿ ಭಾಗವಹಿಸಿದ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನ ಮಾಡೋಣ. ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮಾಸ್ಟರ್. ಥ್ಯಾಂಕ್ ಯು.